ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಜಟಾಪಟಿ ಯಾಕೋ ಮುಗಿಯೋ ಹಂತವನ್ನ ತಲುಪ್ತಾ ಇಲ್ಲ ಅಂತ ಅನ್ಸುತ್ತೆ. ಇವತ್ತು ಸದನದಲ್ಲಿ ಇದೇ ರಾಜ್ಯಪಾಲರ ವಿಚಾರ ಸದ್ದು ಗದ್ದಲವನ್ನ ಹೆಚ್ಚು ಮಾಡಿತು. ಇದೆಲ್ಲದರ ನಡುವೆ ಎಚ್.ಕೆ. ಪಾಟೀಲ್ ಅವರು ಬಹಳ ಮುಖ್ಯವಾಗಿ ನಾಗಪುರದವರು ಈ ರೀತಿ ಕೆಲವೊಂದು ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ. ರಾಜ್ಯಪಾಲರ ಕುರಿತಂತೆ ಮಾತಾಡಿದ್ದಾರೆ. ಇದು ಸಹಜವಾಗಿ ಬಿಜೆಪಿ ಆಕ್ರೋಶಕ್ಕೂ ಕೂಡ ಕಾರಣವಾಗಿತ್ತು. ಆ ಸಂದರ್ಭದಲ್ಲಿ ಫೋನ್ ಕದ್ದಾಲಿಕೆ ಆಗಿದೆ ಅನ್ನುವಂಥ ಪ್ರಸ್ತಾಪವನ್ನು ಬಿಜೆಪಿಯವರು ಕೂಡ ಮಾಡ್ತಾರೆ. ಸೊ ರಾಜ್ಯಪಾಲರು ಅನ್ನುವಂಥ ವಿಚಾರ ಎತ್ತೆತ್ತ ಕಡೆಗೆ ಸಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು. ಹಾಗಾಗಿ ಯಾರು ಯಾರ ಫೋನ್ನ ಯಾವಾಗ ಕದ್ದಾಲಿಕೆ ಮಾಡಿದ್ದಾರೆ ಅದಕ್ಕೆ ನಾವು ಕ್ಲಾರಿಟಿ ಪಡ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಒಂದು ಆಡಳಿತ ಅಂದಾಗ ಅಲ್ಲಿ ಸರ್ಕಾರ ಆಡಳಿತವನ್ನು ನಡೆಸಬೇಕು. ವಿರೋಧ ಪಕ್ಷಗಳು ಎಲ್ಲಾದರೂ ಆಡಳಿತ ಪಕ್ಷ ತಪ್ಪಾಗಿ ನಡೆದುಕೊಳ್ತಿದೆ ಅಂದಾಗ ಎಚ್ಚರಿಸಿ ಸರಿ ದಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕು. ವಿರೋಧ ಪಕ್ಷದವರು ಕೂಡ ಹದ್ದು ಮೀರಿ ನಡೆದುಕೊಳ್ಳುವಂತಹ ಪ್ರಮೇಯಗಳು ಎದುರಾಗಬಾರದು. ಈ ನಿಟ್ಟಿನಲ್ಲಿ ಇವತ್ತು ನಾವು ಸಮಗ್ರವಾಗಿ ಚರ್ಚೆಯನ್ನು ಮಾಡಬೇಕಾಗಿದೆ. ನಾನು ದಿವ್ಯಶ್ರೀ. ಉಭಯ ಸದನಗಳಲ್ಲೂ ಕೂಡ ಇವತ್ತು ಸದ್ದುಗದ್ದಲ ಕೊಂಚ ಹೆಚ್ಚಾಗೇ ಇತ್ತು. ನಾಯಕರು ವಾಕ್ ಸಮರಕ್ಕಿಳಿದು ಬಿಟ್ಟಿದ್ರು. ಹೌದು, ಇವತ್ತು ಪ್ರಮುಖವಾಗಿ ನೋಡಿ ಫೋನ್ ಕದ್ದಾಲಿಕೆ ಮತ್ತು ರಾಜ್ಯಪಾಲರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದೊಂದು ರೀತಿ ಸಂಚಲನವನ್ನು ಹುಟ್ಟು ಹಾಕಿದೆ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಯಾಕಂದರೆ ಗವರ್ನರ್ ಅಂದಾಗ ಫಸ್ಟ್ ಸಿಟಿಸನ್ ಅಂತ ನಾವು ಕರಿತೀವಿ. ಅವರಿಗೆ ಘನತರತ್ವ ಸ್ಥಾನವನ್ನು ಕೊಟ್ಟಿರ್ತೀವಿ. ಅವ್ರ ವಿಚಾರವನ್ನು ಇಟ್ಟುಕೊಂಡು ಕಾಂಗ್ರೆಸ್ ನಾಯಕರು ಆಡ್ತಿರುವಂತಹ ಮಾತನ್ನು ಬಿಜೆಪಿ ಒಪ್ಕೊಳ್ತಾನೂ ಇಲ್ಲ, ಅರಗಿಸ್ಕೊಳ್ತಾನೂ ಇಲ್ಲ, ಸಹಿಸ್ಕೊಳ್ತಾನೂ ಇಲ್ಲ. ಯಾಕಂದರೆ ಕೇಂದ್ರದ ಕೈಗೊಂಬೆ ಅಂತ ನೇರವಾಗಿ ಕಾಂಗ್ರೆಸ್ನ ಸದಸ್ಯರು ಹೇಳ್ತಾ ಇದ್ದಾರೆ. ಅಂಥ ನಡೆಯನ್ನು ನಾವು ಗಮನಿಸಿದ್ದೀವಿ, ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಅನ್ನೋದು ಕಾಂಗ್ರೆಸ್ನ ವಾದ. ನಾಗಪುರದವರು ಕೇಶವಕೃಪದಿಂದ ಮಾಹಿತಿ ಬರುತ್ತೆ. ಅವ್ರು ಏನು ಹೇಳ್ತಾರೆ ಅದನ್ನು ರಾಜ್ಯಪಾಲರು ಮಾಡ್ತಾ ಹೋಗ್ತಾರೆ. ಈ ರೀತಿ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕಾಂಗ್ರೆಸ್ ಕಡೆಯಿಂದ ರಾಜ್ಯಪಾಲರ ವಿರುದ್ಧ ಬಂದಿರುವಂಥದ್ದು. ಯಾರಿದನ್ನು ಉಲ್ಲೇಖ ಮಾಡಿದ್ದು? ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ. ಈ ಸಂದರ್ಭದಲ್ಲಿ ಬಿಜೆಪಿ ತನ್ನದೇ ಆದಂತಹ ಅಸ್ತ್ರವನ್ನು ಹೂಡುತ್ತೆ. ಯಾವುದದು? ಫೋನ್ ಟ್ಯಾಪಿಂಗ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸರ್ಕಾರ ಫೋನ್ ಟ್ಯಾಪಿಂಗ್ ಮಾಡ್ತಿದೆ ಅಂತ ಸುನಿಲ್ ಕುಮಾರ್ ಅವರು ಉಲ್ಲೇಖ ಮಾಡ್ತಾರೆ. ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎದ್ದು ನಿಂತು ಯಾರದ್ದು ಫೋನ್ ಟ್ಯಾಪಿಂಗ್ ಆಗಿಲ್ಲ, ಆಗೋದಿಲ್ಲ ಅಂತ ಹೇಳಿದ್ದಾರೆ, ಮಾಡಿಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಎರಡು ಪ್ರಮುಖ ವಿಚಾರಗಳನ್ನು ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇದನ್ನು ಪ್ರಮುಖ ಅಂತ ನಾವು ಪರಿಗಣಿಸ್ತಾ ಇರುವ ಸಂದರ್ಭದಲ್ಲಿ ಇತರ ಪ್ರಮುಖ ವಿಚಾರಗಳಿದ್ದಾವೆ, ಬಹಳಷ್ಟಿದ್ದಾವೆ. ರಾಜ್ಯದ ಜ್ವಲಂತ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳ ನಡುವೆ ನೋಡಿ ಈ ಫೋನ್ ಟ್ಯಾಪಿಂಗ್ ಅನ್ನುವಂಥ ಮತ್ತೊಂದು ಸಬ್ಜೆಕ್ಟನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರನ್ನಂತೂ ಬಿಡ್ತಾ ಇಲ್ಲ. ಇಂಥ ಒಂದು ಸನ್ನಿವೇಶ ಎದುರಾಗಿದೆ. ಹಾಗಾದ್ರೆ ಯಾರೆಲ್ಲ ಏನೇನು ಮಾತಾಡಿದ್ದಾರೆ ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಇವತ್ತು ಕೂಡ ರೆಡ್ ಅಂಡ್ ರೆಕಾರ್ಡೆಡ್ ಅಂತ ಹೇಳಿದ್ದಾನೆ ಹೊರತು ನನ್ನ ಭಾಷಣ ನಾವು ಬರ್ಕೊಟ್ಟಂತ ಭಾಷಣ ಎಲ್ಲನೂ ಓದಿಲ್ಲ. ಹೊರಗಡೆನೂ ಹೇಳಿದ್ದೀನಿ, ಒಳಗಡೆನೂ ಹೇಳಿದ್ದೀನಿ. ಈಗ ಚರ್ಚೆ ಹೇಳಿದ್ದೀನಿ. ರಾಜ್ಯಪಾಲರಿಗೆ ನಿಮ್ಮ ಸರ್ಕಾರ ಪದೇ ಪದೇ ಅವಮಾನ ಮಾಡಿದೆ. ಅವಮಾನ ಮಾಡೋ ಪ್ರಶ್ನೆನೇ ಇಲ್ಲ. ಅವರು ಇವ್ರು ಈಗಾಗಲೇ ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ, ಏನೇನೋ ಮಾತಾಡಕ್ ಹೋಗ್ಬೇಡಿ. ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ, ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡೋದು ಇಲ್ಲ. ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ಮಾತಾಡ್ಲಿ. ಅಧ್ಯಕ್ಷರೇ ಮಾತಾಡಬೇಡಿ. ಈಗ ಎಚ್.ಕೆ. ಪಾಟೀಲ್ ಅವ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗ್ಬಿಟ್ಟಿದೆ. ರೆಕಾರ್ಡ್ಗೆ ಹೋಗಿದೆ. ಲಾ ಮಿನಿಸ್ಟ್ರು ಮಾತಾಡಿರೋದು ರೆಕಾರ್ಡ್ಗೆ ಹೋಗಿದೆ. ಇಲ್ಲಿ ಗವರ್ನರು ಫೋನ್ ಬರ್ತತೆ ಡೆಲ್ಲಿಯಿಂದ, ಅವರು ಹಿಂಗ್ ನಡ್ಕೊಂಡಿದ್ದಾರೆ ಅಂತೇಳಿ. ಹಂಗ್ ನಡ್ಕೊಂಡಿದ್ದಾರೆ ಅಂತ ಫೋನ್ ಬರ್ತೈತೆ ಅಂತ ಎಚ್.ಕೆ. ಪಾಟೀಲ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬರು ಲಾ ಮಿನಿಸ್ಟರ್ ಹೇಳ್ತಾರೆ ಅಂದ್ರೆ ಇವ್ರು ಫೋನ್ ಟ್ಯಾಪಿಂಗ್ ಆಗಿದೆ ಅಂತಾನೆ. ಗವರ್ನರ್ದು ಫೋನ್ ಟ್ಯಾಪಿಂಗ್ ಆಗಿದೆ. ಅದರಲ್ಲೂ ನಮ್ಮ ಇವರು ಯಾರೋ ಪ್ರಿಯಾಂಕ್ ITBT ಟೆಲಿಕಮ್ಯುನಿಕೇಶನ್ ಅವರು RSS ಆಫೀಸಿಂದ ಫೋನ್ ಬಂದಿತ್ತು ಅಂತ ಹೇಳಿ. ಅಂದ್ರೆ ಇವೆರಡೂನು ಅಂದ್ರೆ RSS ಆಫೀಸಿನು ಫೋನ್ ಟ್ಯಾಪಿಂಗ್ ಮಾಡಿ ಸಣ್ಣ ಮಕ್ಕಳಾಗಿ ಯಾಕೆ ಮಾಡ್ತೀವಿ? ಅಶ್ವಥ್ ಇಬ್ರು ಪ್ರತಿಪಕ್ಷ ಮಾತಾಡ್ತೀನಿ. ಅಂದ್ರೆ
ಈ ಎರಡು, ಒಂದು ರಾಜಭವನವನ್ನ ಮತ್ತು RSS ಆಫೀಸ್ ಅನ್ನ ಎರಡನ್ನೂ ಫೋನ್ ಟ್ಯಾಪ್ ಆಗಿದೆ ಅಂತ ಪ್ರೂವ್ ಮಾಡಿದ್ದಾರೆ. ಇವತ್ತು ಸ್ಪಷ್ಟವಾಗಿ ಪ್ರೂವ್ ಮಾಡಿದ್ದಾರೆ, ಹೇಳಿದ್ದಾರೆ ಅವರು. ಅಂದ್ರೆ ಈ ಫೋನ್ ಟ್ಯಾಪಿಂಗ್ ಸರ್ಕಾರನ ಇದು? ಯಾರ್ಯಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದಾರೆ ಹಂಗಾರೆ? ನಮ್ಮವ್ರದ್ದು ಎಲ್ಲಾರ್ದು ಫೋನ್ ಟ್ಯಾಪ್ ಮಾಡ್ತಾ ಇದ್ದಾರೆ. ರಾಷ್ಟ್ರಪತಿಗಳು ಅವಮಾನ ಮಾಡಿದ್ದಾರೆ. ಇವರು ಹಿರಿಯರು, ಇವ್ರ ಮಾತು ಮುಂಚೆ ಬಿಡ್ತೀವಿ. ಕಾನೂನು ಸಚಿವರ ಇವತ್ತಿನ ಈ ಸ್ಟೇಟ್ಮೆಂಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕು. ಇವತ್ತು ಸರ್ಕಾರ ಮಾಡ್ತಾ ಇವರಿಗೆ ಡೆಲ್ಲಿ ರಾಜಭವನಿಗೆ ಫೋನ್ ಬರ್ತಾ ಇದೆ ಅಂತ ಅಧಿಕೃತವಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾರು ಫೋನ್ ಕತ್ತರಿ ಏನು ಮಾಡಿದ್ದು? ಪದೇ ಸಂಬಂಧದಲ್ಲಿ ಹೇಳಿರೋದು, ಪದೇ ಸಂಬಂಧದಲ್ಲಿ ಮಾಡಿರೋದು. ಹಾಗಾದ್ರೆ ಫೋನ್ ಕತ್ತಲಿಕ್ಕೆ ನಡೀತಾ ಇಲ್ಲ. ಇಂಥ ಸರ್ಕಾರ ಪರೀಕ್ಷೆ ಮಾಡಿಸಲ್ಲ. ರಾಜ್ಯಪಾಲರ ಫೋನ್ ಕತ್ತಲಿಕೆಯನ್ನು ಮಾಡುವಷ್ಟರ ಮಟ್ಟಿಗೆ ನಿಕೃಷ್ಟ ಸ್ಥಿತಿಗೆ ಸರ್ಕಾರ ಇಳಿದಿದೆ. ಇವತ್ತು ಈ ಸ್ಥಿತಿ ಬರಬಾರ್ದಿತ್ತು ಈ ಸರ್ಕಾರಕ್ಕೆ. ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ ಅಂತ ಹೇಳಿ ಹೆಂಗೆ ಕಾನೂನು ಸಚಿವರು ಸದನದಲ್ಲಿ ಒಪ್ಕೊಳ್ತಾರೆ? ಯಾವ ಕಾನೂನಿನ ಪ್ರಕಾರ ಪರ್ಮಿಷನ್ ನಾನು ಅವ್ರಿಗೆ ಹೇಳಿಲ್ಲ. ನಂಬರ್ 1, ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ. ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1, ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರ್ಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರ್ಲಿಲ್ಲ. ಇನ್ಫರೆನ್ಸ್ ಅಯ್ಯ, ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಬಂದಿರಬಹುದು, ಇವತ್ತೂ ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ. ಅವರು ಬಂದಿರಬಹುದು ಅಂತ ಹೇಳೇ ಇಲ್ಲ ಸರ್. ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಕೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ ಆಗಲ್ಲ. ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬಹುದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರಕ್ ಆಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತಂದ್ರೆ ಮಾತಾಡಿ. ಕಳೆದ 2 ವರ್ಷಗಳ ಆಡಳಿತವನ್ನು ನಾವು ಗಮನಿಸ್ತಾ ಇದ್ರೆ 2.5 ವರ್ಷಗಳ ಕಾಲ ಯಾವುದೋ ಒಂದು ವಿಚಾರಕ್ಕೆ ರಾಜ್ಯಪಾಲರ ಬಳಿ ಹೋಗಬೇಕು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ಇರ್ಸು ಮುರ್ಸು ಅಥವಾ ರಾಜ್ಯಪಾಲರು ಕಾಂಗ್ರೆಸ್ ನಡುವಿನ ಆ ಹೊಂದಾಣಿಕೆ ಸರಿ ಇಲ್ವಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸುತ್ತೆ. ನೋಡಿ, ಮುಖ್ಯಮಂತ್ರಿ ಅಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಜವಾಬ್ದಾರಿ ಅಂತ ತಗೊಂಡಿರ್ತಾರೆ. ಹಾಗೆ ಪಾಲಕರು ಅಂದಾಗ ಪಾಲಕರ ಸ್ಥಾನದಲ್ಲಿ ರಾಜ್ಯಪಾಲರಿರ್ತಾರೆ. ಇಲ್ಲಿ ಹೊಂದಾಣಿಕೆ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗುತ್ತೆ. ಸಂವಿಧಾನಬದ್ಧವಾಗಿ ಮುಖ್ಯಮಂತ್ರಿಯೂ ನಡೆದುಕೊಳ್ಬೇಕು ಅಥವಾ ಆಡಳಿತ ನಡೆಸುವಂಥ ಕಾಂಗ್ರೆಸ್ ಕೂಡ ನಡೆದುಕೊಳ್ಬೇಕು, ರಾಜ್ಯಪಾಲರು ಕೂಡ ನಡೆದುಕೊಳ್ಬೇಕು. ಅವ್ರವ್ರಿಗೆ ಹೆಂಗೆ ಬೇಕು ಹಂಗೆ ಸಮರ್ಥನೆಯನ್ನು ಮಾಡ್ಕೊಳ್ತಿದ್ದಾರೆ ಬಿಟ್ಟರೆ ಬೇರೆ ಯಾವುದೇ ರೀತಿಯ ಜನರಿಗೆ ಉಪಯೋಗ ಆಗುವಂತಹ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದು ಸುಸ್ಪಷ್ಟ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಕರ್ನಾಟಕ ಕಾಂಗ್ರೆಸ್ನ ಕೆಲ ಕಿರಿಯ ನಾಯಕರು ದೊಡ್ಡದಾಗಿ ಮಾತಾಡ್ಬಿಡೋದು, ಸಿದ್ದರಾಮಯ್ಯನವರಲ್ಲಿ ತೇಪೆ ಹಚ್ಚೋ ರೀತಿ ಆಗ್ತಾ ಇದೆ. ನೀವು ಇಷ್ಟು ತನಕ ಮಾತಾಡಿದಂಥ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟು, ಸಿದ್ದರಾಮಯ್ಯನವರು ಅದನ್ನು ಹೇಗೆ ಸಮಜಾಯಿಷಿ ಕೊಟ್ಟರು ಅನ್ನೋದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಸಣ್ಣವರೇ ಆಗಲಿ ದೊಡ್ಡವರೇ ಆಗಿರಲಿ, ನಿಮ್ಮನ್ನು ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಅದು ಆಡಳಿತ ಇರ್ಬೋದು, ವಿಪಕ್ಷ ಇರ್ಬೋದು. ಮಾತಾಡಬೇಕಾದ್ರೆ ಒಂದು ದಾಖಲೆ ಇಟ್ಕೊಂಡು ಮಾತಾಡಬೇಕಾದ್ರೆ ಸರಿಯಾಗಿ ಮಾತಾಡಬೇಕಾದ್ರೆ ಪ್ರಜ್ಞೆಯಿಂದ ಮಾತಾಡಿ. ನಿಮ್ಮನ್ನು ಜನ ನೋಡ್ತಾ ಇರ್ತಾರೆ. ರೈಟ್, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರಾಗಿರುವಂಥ ಬಸವರಾಜ್ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. BJP ವಕ್ತಾರರು ಗೋವಿಂದರಾಜ್ ಅವರಿದ್ದಾರೆ. ನಮಸ್ಕಾರ. ಬಸವರಾಜ್ ಅವರೇ, ನೀವು ಹೇಳಬೇಕು, ಯಾಕೋ ಈ 2.5 ವರ್ಷದ ಆಡಳಿತದಲ್ಲಿ ವಾರಕ್ಕೋ 15 ದಿವಸಕ್ಕೋ 3 ತಿಂಗಳಿಗೋ ಸಬ್ಜೆಕ್ಟ್ಗಳನ್ನು ಕೊಡೋದ್ರಲ್ಲಿ ಆಡಳಿತ ಮತ್ತು ವಿಪಕ್ಷಗಳು ನಿಸ್ಸೀಮ ಆಗ್ಬಿಟ್ಟಿದ್ದಾವೇನೋ ಅಂತ ಅನಿಸುತ್ತೆ.
ಬೇಕಾದಷ್ಟು ರಾಜ್ಯದ ಜ್ವಲಂತ ಸಮಸ್ಯೆಗಳಿದ್ರೂ ಕೂಡ ಅದ್ರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇಲ್ಲ, ಇಂಥದ್ದೇ ವಿಚಾರಗಳನ್ನ ಇಟ್ಕೊಳ್ತೀವಿ, ಹಿಂಗೂ ಸಬ್ಜೆಕ್ಟ್ ಕೊಡ್ತಾರೆ. ನೋಡಿ, ಫೋನ್ ಕದ್ದಾಲಿಕೆ ಅಂದ್ರೆ ನಾವು ಅದನ್ನು ನೆಗ್ಲೆಕ್ಟು ಮಾಡೋಕ್ಕಾಗಲ್ಲ. ಏನೋ ಆಗ್ತಿರ್ಬೋದೇನೋ. ರಾಜ್ಯಪಾಲರು ಮತ್ತು ಸರ್ಕಾರ ಅಂದಾಗ ಅಲ್ಲಿ ಹೊಂದಾಣಿಕೆ ಇರಬೇಕು. ಆ ಸಬ್ಜೆಕ್ಟ್ ನಾವು ಬಿಡೋಕ್ಕಾಗಲ್ಲ, ನಾವು ಚರ್ಚೆ ಮಾಡಲೇಬೇಕು ಅಂತ ಒಂದು ಪರಿಸ್ಥಿತಿಗೆ ತಂದುಬಿಟ್ಟಿದಾರಲ್ಲ ಅಂತ ಏನು ಹೇಳ್ತೀರಿ ಇದ್ರ ಬಗ್ಗೆ? ಪೊಲಿಟಿಕಲ್ ಡಿಸ್ಕೋರ್ಸ್ ಇದ್ದಾಗ ಐ ಮೀನ್ ಆಬ್ವಿಯಸ್ಲಿ ನ್ಯೂಸ್ ಅಂತ ನೀವು ಆ ಟಾಪಿಕ್ ತೊಗೊಂಡ್ರಿ ಅಂತ ಹೇಳ್ತಾರೆ. ಲೈಕ್ 40 to 50% ಆಫ್ ಈಸ್ ಕವರ್ಡ್ ಬೈ ದ ಪೊಲಿಟಿಕಲ್ ಟಾಪಿಕ್ ಆ್ಯಂಡ್ ರೆಲೆವೆಂಟ್ ಟಾಪಿಕ್ ಇರಬೇಕು ಅನ್ನೋದಕ್ಕೆ ಸುಮಾರು ಸರ್ತಿ ನಾನು ಅದೇ ಹೇಳ್ತಾ ಇದ್ದೆ. ಈಗ ನಡೀತಾ ಇರೋ ನೋಡಿದ್ರೆ 2.5 ವರ್ಷದಿಂದ CM, DCM, ನಾನು CM, ನೀನು CM ಅಂತ ಹೇಳ್ಬಿಟ್ಟು ಅದೊಂಥರ ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಫ್ರೀಯಾಗಿ ನ್ಯೂಸ್ ಕವರೇಜ್ ಸಿಗುತ್ತೆ ಅಲ್ವಾ? ಸೊ ಅದನ್ನು ತಿಳ್ಕೊಂಡಿದ್ದಾರೆ. ಪ್ಲಸ್ ಇವಾಗ ಇವನ್ BJP ಅವರಾಗಲಿ ಕಾಂಗ್ರೆಸ್ನವರಾಗಲಿ, ನಾನು ಅವರು ಸರಿ ಇವರು ತಪ್ಪು ಅಂತ ಹೇಳಿದ್ರೆ, ಬಿಕಾಸ್ ಇರೋವಂಥ ಒಂದು ಏನು ಈ ಮನ್ರೇಗಾ ಸ್ಕೀಮ್ ಇತ್ತು, ಒಂದು ತುಂಬ ಒಳ್ಳೆ ಸ್ಕೀಮ್. ಇವನ್ ಯುನೈಟೆಡ್ ನೇಷನ್ಸ್ ಅಲ್ಲೂ ಅದ್ರ ಬಗ್ಗೆ ಪ್ರೇಸ್ ಇತ್ತು. ದ್ಯಾಟ್ ಒಂದು ರೂರಲ್ ಗ್ಯಾರಂಟಿ ಸ್ಕೀಮಿಂದ ಮೈಗ್ರೇಷನ್ನ ನಾವು ತಡೆಯೋಕ್ಕಾಗುತ್ತೆ. ಪ್ಲಸ್ ಅಲ್ಲಿ ಜನರಿಗೆ ಅಂದರೆ ದೀನರಿಗೆ ಒಂದು ಉದ್ಯೋಗ ಅವಕಾಶ, ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಅವಕಾಶ ಸಿಗುತ್ತೆ, ಅಲ್ಲಿಂದ ವಲಸೆ ತಪ್ಪುತ್ತೆ, ಮತ್ತು ಹಲವಾರು ಅದರಿಂದ ಬೆನಿಫಿಟ್ಸ್ ಇತ್ತು ಅನ್ನೋದು ಗೊತ್ತಿರೋ ವಿಚಾರ ಇತ್ತು. ಅದಕ್ಕೆ ವಿಶ್ವವೇ ಮಾನ್ಯತೆ ಕೊಡುವಂಥ ಒಬ್ಬ ವ್ಯಕ್ತಿಯ ಹೆಸರನ್ನ ಅದಕ್ಕೆ ಇಟ್ಟಾಗಿತ್ತು. ಸೊ ಈಗ ಅದನ್ನು ನೀವು ತೆಗೆದು ಅದರದ್ದೇ ಒಂದು ಕಟ್ ಡೌನ್ ವರ್ಷನ್ ಸ್ಕೀಮ್ ಮಾಡಿ ಅದಕ್ಕೆ ನೀವು ಒಂದು ರಾಜಕೀಯ ಬಣ್ಣ ಕೊಡೋದಲ್ಲದೆ ಧಾರ್ಮಿಕ ಬಣ್ಣ ಕೊಟ್ಟು ಅದನ್ನು ನೀವು ಸ್ಕೀಮ್ ಅಂತ ನಡೆಸ್ಕೊಳಕ್ಕೆ ಹೋದಾಗ ಒಂದು ವಿರೋಧಾಭಾಸ ಬಂದೇ ಬರುತ್ತೆ ಅಂತ ಗೊತ್ತಿದ್ದೂ ಮಾಡಿರುವಂಥ ಅದೊಂದು ಕೆಲಸ BJP ಅವ್ರ ಕಡೆಯಿಂದ. ಸೊ ನೀವೇನು ಹೇಳಿದ್ರಲ್ಲ, ಈಗ ನ್ಯೂಸಲ್ಲಿ ಇರೋಕ್ಕೆ ಅಂತಲೇ ಒಂದು ನ್ಯೂಸ್ ಕ್ರಿಯೇಟ್ ಮಾಡೋದು ಅಂತಾರಲ್ಲ, ಅದು ಸ್ಕೀಮ್. ಅದೇ ಸ್ಕೀಮ್ನ ನೀವು ಏನೇ ಮಾಡಿಫೈ ಮಾಡಿ ಕಂಟಿನ್ಯೂ ಮಾಡಿದ್ರು ಅದು ನಡೀತಾ ಇತ್ತು. ಆದರೆ ನ್ಯೂಸಲ್ಲಿ ಇರಲೇಬೇಕು ಅನ್ನೋದಕ್ಕೆ ಒಂದು ಕ್ರಿಯೇಟ್ ಮಾಡಿದಂಥ ಸ್ಕೀಮ್ ಅನ್ನೋ ರೀತಿಯಲ್ಲಿ ಅದಾಗಿದೆ. ಯಾಕಂದರೆ ಇಲ್ಲಪ್ಪ, ಜನರಲಿ ಒಂದು ಗೌರ್ಮೆಂಟ್ ಬಂದು ಇನ್ನೊಂದು ಗೌರ್ಮೆಂಟ್ ಬಂದಾಗ ನಾನು ಇನ್ನೂ ನೋಡಿ ಅವ್ರು ಇಷ್ಟು ಮಾಡಿದ್ರು ಅದಕ್ಕಿಂತ ನಾನು ಇಷ್ಟು ಮಾಡಿದೆ, ಇದಕ್ಕಿಂತ ನಾನು ಚೆನ್ನಾಗಿ ಮಾಡಿ ತೋರಿಸ್ದೆ ಅಂತ ಹೇಳೋದು ಒಂದು ಇದ್ದಾಗ ನೀವು ಅದಕ್ಕೊಂದು ಹೆಸರು, ಹೊಸ ಹೆಸರು ಕೊಡಿ, ಇನ್ನೂ ಅದನ್ನ ಬೆಳೆಸ್ಕೊಂಡು ಹೋಗಿ ಒಳ್ಳೇದು. ಇರೋ ಸ್ಕೀಮ್ನ ನೀವು ಹಾಳು ಮಾಡಿ ಅದನ್ನು 180 ದಿನ ಇದ್ದದನ್ನು 100 ದಿನಕ್ಕೆ ತೊಗೊಂಡು ಬಂದು ಅಲ್ಲಿರುವಂಥ ದುಡ್ಡನ್ನ ಕಮ್ಮಿ 125 ಸೊ ಅದರಲ್ಲಿ ಮಾಡಿಕೊಂಡು ಪ್ಲಸ್ ಬಟ್ ಅಮೌಂಟ್ ಕಮ್ಮಿ ಆಗಿದೆಯಲ್ಲ ಸರ್, ದ ಅಲೋಕೇಶನ್ ಅಮೌಂಟ್ ಹ್ಯಾಸ್ ರೆಡ್ಯೂಸ್ ನೋಡಿ 6 to 40 ದ್ಯಾಟ್. ಈಗ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಇದು ಕಂಪ್ಲೀಟ್ ಓನರ್ಶಿಪ್ ಇರುವಂಥ ಸ್ಕೀಮ್ನ ಈಗ ಸ್ಟೇಟ್ ಗೌರ್ಮೆಂಟ್ನವ್ರು ಕೊಟ್ಬಿಟ್ಟು ನೀವು ನಂದೇ ಪೂರ್ತಿ ಕಂಟ್ರೋಲಲ್ಲಿ ನಾನು ಬೇಕಾದ ಹೆಸರು ಇಡ್ತೀನಿ, ನಾನು ಬೇಕಾದ ಫೋಟೋ ಹಾಕೊಳ್ತೀನಿ ಅನ್ನೋ ರೀತಿ ಅಂತ ನೀವು ಸ್ಕೀಮ್ಗಳು ಮಾಡ್ತಾ ಹೋದಾಗ ಹಂಗಂದ್ರೆ ಸ್ಟೇಟಿಂದ ನೀವು ಯಾಕೆ ಪಾರ್ಟ್ನರ್ಶಿಪ್ ತೊಗೊಳ್ತೀರಾ? ಸಿಮಿಲರ್ ಎಕ್ಸಾಂಪಲ್ ಹ್ಯಾಪನ್ ವಿತ್ GST ಆಲ್ಸೋ. GSTಯಲ್ಲಿ ನಾವೇ ಎಲ್ಲ ಕಮ್ಮಿ ಮಾಡಿಬಿಟ್ಟೆ ಅನ್ನೋ ರೀತಿಯಲ್ಲಿ ಒಂದು ಚಿತ್ರ ಕೊಟ್ಟರು. ಆದರೆ ಅದರಲ್ಲಿ 50% ಪಾಲು ಸ್ಟೇಟಿಂದು ಇತ್ತು. ನಾವು ಕಮ್ಮಿ ಆಗಿರುವಂಥ GSTಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕಾಂಟ್ರಿಬ್ಯೂಷನ್ ಇತ್ತು ಅಷ್ಟು ಕಾಂಟ್ರಿಬ್ಯೂಟ್ ಸ್ಟೇಟ್ ಗೌರ್ಮೆಂಟ್ ಇತ್ತು. ಹಾಗಾದರೆ ಸ್ಟೇಟ್ ಗೌರ್ಮೆಂಟ್ಗಳಿಗೆ ಆ ಒಂದು ಲಾಭ ಅಥವಾ ಆ ಪೊಲಿಟಿಕಲ್ ಪಾರ್ಟೀಸ್ಗೆ ಲಾಭ ದೊರೆಯುವಂಥದ್ದು ಏನಾದ್ರು ಆ ಕಮ್ಯುನಿಕೇಷನ್ ಇತ್ತಾ? ವೆದರ್ ವೆನ್ ಯು ಹ್ಯಾವ್ ಪಾರ್ಟ್ನರ್ಸ್, ರೈಟ್? ಈಗ ನಾನು ನೀನು ಒಂದು 50% ಪಾರ್ಟ್ನರ್ ಅಪ್ಪ ಇದರಲ್ಲಿ ಅಂತ ಅಂದಾಗ ದ ಬೆನಿಫಿಟ್ ಶುಡ್ ಬಿ ಡಿವೈಡೆಡ್ ಆಲ್ಸೋ. ನೀವು ಖರ್ಚನ್ನ ಡಿವೈಡ್ ಮಾಡಿ ಹೆಸರು ನಂದು ಮಾತ್ರ ಅಂತ ಏನೋ ಒಂದು ಸ್ಕೀಮ್ಗಳು ಮಾಡ್ತಾರಲ್ಲ, ವಿಚ್ ಇಸ್ ರಾಂಗ್, ರೈಟ್? ಸೊ ಹೀಗಾಗಿ ಈಗ ನೀವು ಅದನ್ನು ನಾನು ಯಾಕೆ 150-100 ಅಂತ ಹೇಳ್ತಾ ಇದ್ದೀನಿ ಅಂದರೆ 60-40 ನೀವು ಮಾಡಿದಾಗ ನಿಮ್ಮ ಕೈಗೆ ನೀವು ಎತ್ಕೊಂಡ್ಬಿಟ್ರಿ, ರೈಟ್? ಅದನ್ನೇ ಸ್ಕೀಮ್ ನೀವು ಕಂಟಿನ್ಯೂ ಮಾಡಿದರೆ ಇಟ್ ವುಡ್ ಹ್ಯಾವ್ ಕಾಸ್ಟೆಡ್ ಯು ದ್ಯಾಟ್ ಮಚ್. ಅದನ್ನ ನೀವು ಮಾಡಕ್ಕೆ ರೆಡಿ ಇಲ್ಲ. ಈಗ 125 ದಿವಸ ಮಾಡಿದ್ರೆ ಅದರದ್ದು ಮಾತಾಡ್ತಾ ಹೋಗ್ತೀನಿ ಎಲ್ಲಿ ವ್ಯತ್ಯಾಸ ಆಗಿದೆ ಏನು ಎತ್ತ ಅಂತ ಹೇಳಿ ಡೀಟೇಲ್ ಆಗಿ. ದರ್ಶನ್ ಅವರೇ, ನೀವು ಹೇಳಬೇಕು, ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ದೀರಾ ಅಂತ ಹೇಳಿ BJP ಅವರು, ನೀವು ಮಾಡಿಲ್ಲ ಅಂತ ಹೇಳಿ ಇದೊಂದು ರೀತಿ ಚರ್ಚೆಯ ವಸ್ತು ಆಗೋಯ್ತಲ್ಲ ಸದನದಲ್ಲಿ. ಇನ್ನೂ ಅದನ್ನೇ ಲ್ಯಾಗ್ ಮಾಡ್ತಾ ಇದ್ರಲ್ಲ, ಏನು ಹೇಳಬೇಕು ಇದಕ್ಕೆ? ಈಗ ಕೇಶವ ಕೃಪದಿಂದ ಕಾಲ್ ಬರುತ್ತೆ, ರಾಜ್ಯಪಾಲರು ನಾಗಪುರದವರು, ಈ ಥರದ್ದೆಲ್ಲ ಸ್ಟೇಟ್ಮೆಂಟ್ ಕೊಡ್ತೀರಾ ಅಂದರೆ BJP ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನ್ಸುತ್ತೆ. ಯಾವ ಕಾಲ್ ರೆಕಾರ್ಡ್ಸ್ ತಗೊಂಡಿದ್ದೀರಿ? ಯಾವ ಡೇಟಾ ಇದೆ ನಿಮ್ಮ ಹತ್ರ? ಯಾವ ದಾಖಲೆ ಇಟ್ಕೊಂಡು ರಾಜ್ಯಪಾಲರ ಬಗ್ಗೆ ಹಿಂಗೆ ಉಲ್ಲೇಖ ಮಾಡ್ತಾ ಇದ್ದೀರಿ? ಮೊದಲಿಗೆ ರಾಜ್ಯಪಾಲರು ಸದನಕ್ಕೆ ಅವಮಾನ ಮಾಡಿರೋದು ಸತ್ಯ ಅನ್ನುವಂಥದ್ದು ಗೊತ್ತಿದೆ. ಇನ್ನೊಂದು, ಸದನದಲ್ಲಿ ಅವ್ರು ಬಂದು ಭಾಷಣ ಆದಮೇಲೆ ಖಂಡಿತವಾಗ್ಲೂ ರಾಷ್ಟ್ರಗೀತೆ ಪ್ಲೇ ಆಗುವಂಥದ್ದು ವಾಡಿಕೆಯಾಗಿ ನಡೆದು ಬಂದಿರತಕ್ಕಂಥದ್ದು. ರಾಜ್ಯಪಾಲರು ರಾಷ್ಟ್ರಗೀತೆಯನ್ನು ಹಾಡದೆ ಧಿಕ್ಕರಿಸಿ ಹೋಗಿರ್ತಕ್ಕಂಥದ್ದು, ರಾಷ್ಟ್ರಗೀತೆಗೆ ಮಾಡಿರ್ತಕ್ಕಂಥ ಅಪಮಾನ ಅನ್ನುವಂಥದ್ದು ಎಲ್ಲರ ಕಣ್ಮುಂದೆ, ಇದು ಯಾವುದು ಕ್ರಿಯೇಟೆಡ್ ವರ್ಷನ್ ಅಲ್ಲ.
ಇವತ್ತು ನಾವು ಅನೇಕ ವಿಚಾರ, ಇಟ್ ಮೇ ಬಿ ರಾಜ್ಯಪಾಲರ ವಿಚಾರ ಆಗಿರ್ಬೋದು, IT ವಿಚಾರ ಆಗಿರ್ಬೋದು, ED ವಿಚಾರ ಆಗಿರ್ಬೋದು, CBI ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವಿಚಾರ ಆಗಿರ್ಬೋದು, ನಮಗೆ ಈಗ ನಾನು ಉಲ್ಲೇಖ ಮಾಡಿದ ಅಷ್ಟು ಸತ್ಯ ಅಲ್ವಾ? ಹಾಗೆ ನಾವು IT, ED, CBI, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಪ್ರಶ್ನೆ ಮಾಡಿದಾಗ ನಮಗೆ ಉತ್ತರದಾತರು ಯಾರಾಗಿರ್ಬೇಕು? ರಾಜ್ಯಪಾಲರ ಕಚೇರಿ ಆಗಿರುತ್ತೆ, ಅಥವಾ ರಾಜ್ಯಪಾಲರಾಗಿರ್ತಾರೆ, ಅಥವಾ IT ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ CBI ಡಿಪಾರ್ಟ್ಮೆಂಟ್ ಆಗಿರ್ಬೋದು, ED ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರಾಗಿರ್ಬೋದು. ನಮ್ದು ಯಾವುದೇ ವಾದ ಇದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಅವ್ರು ಇರ್ತಾರೆ. ಇಲ್ಲಿ ನಾವು ಏನೇ ವಾದ ಮಾಡಿದ್ರು ಇವರು BJP ಅವ್ರು ಬಂದು ರಾಜ್ಯಪಾಲರ ಏಜೆಂಟ್ ತರ ಏನೋ ಅದಕ್ಕೊಂದು ತೇಪೆ ಹಾಕುವಂತ ಕೆಲಸ ಮಾಡುವಂಥದ್ದು. ದರ್ಶನ್ ಅವರೇ, ನಿಮ್ಗೇನೋ ಲೋಪ ಕಾಣ್ತಾ ಇದ್ದಾಗ ಅದು ಹಂಗಲ್ಲ ಹಿಂಗೆ ಅಂತ ಹೇಳಕ್ಕೆ BJP ಅವರೇ ಆಗ್ಬೇಕಂತಿಲ್ಲ, AAP ಆಗ್ಬೇಕಂತಿಲ್ಲ, JDS ಅಂತ ಆಗ್ಬೇಕಲ್ಲ. ಯಾವ ಸಾಮಾನ್ಯ ನಾಗರಿಕನು ಉತ್ತರ ಕೊಡ್ಬೋದು. ಪ್ರಶ್ನೆ ಮಾಡೋದು ಈ ಸಂವಿಧಾನದಲ್ಲಿ ಹೆಂಗೆ ಹಕ್ಕೋ ಉತ್ತರ ಕೊಡೋದು ಅವ್ರ ಹಕ್ಕ ಅವ್ರು ಕೊಡ್ತಾರೆ ಬಿಡಿ. ಆದರೆ ನಾನು ಕೇಳ್ತಿರೋದೇನು ಅಂತ ಹೇಳಿದ್ರೆ, ಇವತ್ತು ನಾಗಪುರದವರು ನಮಗೆ ಏನು ಕಾಲ್ ಬರುತ್ತೆ ಈ ಥರದ್ದೆಲ್ಲ ಓಪನ್ ಸ್ಟೇಟ್ಮೆಂಟನ್ನು ನೀವು ಘನತವಿತ್ತ ರಾಜ್ಯಪಾಲರ ಬಗ್ಗೆ ಮಾಡ್ತಾ ಇದ್ದೀರಿ ಅಂದರೆ ದಾಖಲೆ ಇಟ್ಕೊಂಡು ಮಾಡ್ಬಿಡಿ ಅಲ್ಲ ಮೇಡಮ್. ಸೊ ಫೋನ್ ಟ್ಯಾಪ್ ಏನಾದರೂ ಮಾಡಿದ್ದೀರಾ? ಡೇಟಾ ಇಟ್ಕೊಂಡಿದ್ದೀರಾ? ಫೋನ್ ಟ್ಯಾಪ್ ಮಾಡುವಂತ ದರ್ತು ಮತ್ತೆ ಅಂಥ ಒಂದು ಕೀಳು ಮನಸ್ಥಿತಿ ಕಾಂಗ್ರೆಸ್ನವರ ರಕ್ತದಲ್ಲಿ ಇಲ್ಲ. ಹಿಂದೊಮ್ಮೆ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಯಾಕೆ ಬಿದ್ದೋಯ್ತು ಅಂದರೆ ಇದೇ ಫೋನ್ ಟ್ಯಾಪಿಂಗ್ ಅನ್ನೋದನ್ನ ನಾವು ಕೇಳಿದ್ದೀವಿ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ತಮ್ಮ ಅಧಿಕಾರದಿಂದ ಇಳಿಯುವಂಥ ಸಂದರ್ಭದಲ್ಲಿ ನಮ್ಮ ಆದಿಚುಂಚನಗಿರಿಯ ಶ್ರೀಗಳು ಹೇಳ್ತಾರೆ, ನನ್ನ ಫೋನ್ ಟ್ಯಾಪ್ ಆಗಿದೆ ಅನ್ನುವಂಥ ಮಾತನ್ನ ಮಾಧ್ಯಮಗಳ ಮುಂದೆ ಹೇಳಿರ್ತಕ್ಕಂಥದ್ದು. ಅಂಥ ಕೃತ್ಯಕ್ಕೆ ಕುಕೃತ್ಯಕ್ಕೆ ಮೇ ಬಿ ಕುಮಾರಸ್ವಾಮಿಯವರು ಮಾಡಿರಬಹುದು ಅನ್ನುವಂಥ ಒಂದು ವಿಚಾರ ಇರ್ತಕ್ಕಂಥದ್ದು. ಮೇಡಮ್, ಐ ಆಮ್ ಎ ಕಾಮನ್ ಮ್ಯಾನ್, ನಾನೊಬ್ಬ ಇಂಡಿವಿಜುವಲ್ ಕಾಮನ್ ಮ್ಯಾನ್. ಉದಾಹರಣೆ, ನನಗೊಬ್ಬರು ಆತ್ಮೀಯ, ಉದಾಹರಣೆ ಅಲ್ಲ, ದ ಫ್ಯಾಕ್ಟ್ ಐ ಆಮ್ ಸೇಯಿಂಗ್, ಆತ್ಮೀಯ ಸ್ನೇಹಿತರು ಅವ್ರನ್ನ ಸುಮಾರು 2 ಗಂಟೆ ಹೊತ್ತಿನಲ್ಲಿ ಅಮಿತ್ ಶಾ ಅವ್ರು ಭೇಟಿಯಾಗೋರು. ಅವ್ರು ನನಗೆ ಕೆಲವೊಂದು ವಿಚಾರ ಹೇಳೋರು ಒಬ್ಬ ಸ್ನೇಹಿತನಾಗಿ. ಇವತ್ತು ನಾವು ರಾಜ್ಯಪಾಲರ ಕಚೇರಿ ಅಂತಂದ್ರೆ ಅಲ್ಲಿ ನಮಗೆ ಬೇಕಾಗಿರೋ ಮಾಹಿತಿಗಳು, ಸೋರ್ಸ್ಗಳು ಸಿಗ್ತವೆ, ಇಂಟೆಲಿಜೆನ್ಸಿ ಅಂತ ಇದೆ. ಅಲ್ಲಿಯವ್ರು ಕೆಲವರು ಯಾರು ಹೇಳ್ಬೋದೇನೋ, ಅದನ್ನ ಕೇಳ್ಕೊಂಡು ಹೇಳಿರ್ಲಬೋದೇನೋ. ಅದಕ್ಕೆ ಇವರು ಫೋನ್ ಟ್ಯಾಪಿಂಗ್ ಅಂತ ಗಂಭೀರ ಆರೋಪ ಮಾಡುವಂಥದ್ದು ನಿಜಕ್ಕೂ ಹಾಸ್ಯಾಸ್ಪದ. ಮೇಡಮ್ ಕೇಳಿ, ನೀವು 40% ಅಂದ್ರೆ ಪ್ರೂವ್ ಮಾಡ್ತಿಲ್ಲ, PCM ಅಂದ್ರೆ ಪ್ರೂವ್ ಮಾಡ್ತಿಲ್ಲ, ಇವಾಗ ರಾಜ್ಯಪಾಲರಿಗೆ ಫೋನ್ ಬಂದಿದೆ ಅಂತ ಹೇಳ್ತೀರಿ, ಪ್ರೂವ್ ಮಾಡ್ತಿಲ್ಲ ಅನ್ನೋದು ನೀವು ಒಂದೊಂದನ್ನು ಸಾಕ್ಷ್ಯ ಸಮೇತ ಇನ್ವೆಸ್ಟಿಗೇಟ್ ಮಾಡಿ ಕೋರ್ಟ್ ಮೂಲಕ ಹೇಳಿಸ್ಬಿಟ್ರೆ ಅಕ್ಸೆಪ್ಟ್ ಮಾಡ್ಬಿಡ್ತಾರೆ. ಮೇಡಮ್, ನಿಮ್ಮ ಅಲ್ಲಿ ಹೆಡ್ಲೈನ್ಸ್ ಹೋಗ್ತಾ ಇದೆಯಲ್ಲ ಮೇಡಮ್, ಇವರೊಂದು ಆರೋಪ ಮಾಡಿದ್ರು ಮೂಡ ವಿಚಾರದಲ್ಲಿ. ಇವತ್ತು ಪಾರ್ವತಿಯವ್ರದ್ದು, ದೇವರಾಜ್ ಅವ್ರದ್ದು, ಸಿದ್ದರಾಮಯ್ಯ ಅವ್ರದ್ದು, ಇವ್ರದೆಲ್ಲ ಆರೋಪದಿಂದ ಮುಕ್ತರಾಗಿದ್ದಾರೆ. ಇವ್ರ ಆರೋಪದಲ್ಲಿ ಇವತ್ತು ಟ್ರಕ್ ಟರ್ಮಿನಲ್ ಆರೋಪ ಮಾಡಿದ್ವಿ, MLC ವೀರಯ್ಯನವರು ಅರೆಸ್ಟ್ ಆಗಿರೋದು ನಿಜ, ಬೋವಿ ನಿಗಮ ಆರೋಪ ಮಾಡಿದ್ವಿ, ಸಿದ್ದಪ್ಪ ಅವರು ಬಂಧನ ಆಗಿರೋದು ನಿಜ. ಹಾಗೇನೆ ಇವತ್ತು 40% ಅಂತ ಆರೋಪ ಮಾಡಿ ಸಂತೋಷ್ ಪಾಟೀಲ್ ಅನ್ನೋನು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಷ್ಟೇ ಸತ್ಯ. ದಿಂಗಾಲೇಶ್ವರ ಶ್ರೀಗಳು, ಇವತ್ತು ನಾವು ರೈತರ ತರ ಈ ಟವಲ್ ಹಾಕ ಬಂದಿದ್ದೀನಿ ಪ್ರತಿಭಟನೆ ಮೂಲಕ. ಹಾಗೇನೆ ದಿಂಗಾಲೇಶ್ವರ ಶ್ರೀಗಳು ಕೇಸರಿ ಬಣ್ಣದ ಕಾವಿ ತೊಡುವವರು, ಅವ್ರು ಹೇಳ್ತಾರೆ ನಮ್ಮ ಮಠದಲ್ಲಿ 30% ಲೂಟಿ ಆಗಿದೆ ಅಂತೇಳಿ. ನಾವು ಅದಕ್ಕೋಸ್ಕರ ಜುಡಿಷಿಯಲ್ ಎಂಕ್ವೈರಿಯನ್ನ ನಾವು ಮಾಡ್ತಾ ಇದ್ದೀವಿ. ನಾಗಮೋಹನ್ ದಾಸ್ ಅವ್ರದ್ದು, ಜಸ್ಟಿಸ್ ಕುನ್ನಾ ಅವ್ರದ್ದು, ವೀರಯ್ಯನವರ ಒಂದು ನಿಯೋಗವನ್ನ ಮಾಡಿದ್ದೀವಿ. ಕೆಲವರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಮತ್ತೊಮ್ಮೆ ಅದನ್ನ ತನಿಖೆ ಮಾಡೋದಕ್ಕೆ ಹೇಳಿದ್ದೀವಿ. ಮೇಡಮ್, ಇವತ್ತು ಒಂದು ಕಡೆ ಇದು ನಾಟ್ ಓನ್ಲಿ ಕರ್ನಾಟಕ ಮೇಡಮ್, ಕರ್ನಾಟಕದ ರಾಜ್ಯಪಾಲರು ನಡೆ ಆಯ್ತು, ಇವರು ಅಷ್ಟೊಂದು ಯಾವುದು BJP ಅವ್ರದ್ದು ಅಥವಾ ನಾಗ್ಪುರದ್ದು ಅಥವಾ ದೆಹಲಿ ಮಾತು ಕೇಳಲೇ ಇಲ್ಲ ಅಂತ ಹೇಳಿದ್ರೆ, ಇವತ್ತು ಮೂಡಕ್ಕೆ ಇಮಿಡಿಯೇಟ್ಲಿ ಇವರು ಯಾರು ಅಬ್ರಾಮ್ ಅವ್ರು ಕೊಟ್ಟ ದೂರಿಗೆ ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ ಕೊಟ್ರಲ್ಲ. ನಾವು ಕೇಳುವಂಥದ್ದು ನಾವು ಫ್ಯಾಕ್ಟ್ಸ್ ನ ಮಾತಾಡ್ತೋ. ಈಗ ಏನು ಕೇಶವ್ ಕೃಪಾ ಅಥವಾ BJPಯ ಇನ್ಸ್ಟ್ರಕ್ಷನ್ ಫಾಲೋ ಮಾಡೋದಾದ್ರೆ ಗಣರಾಜ್ಯೋತ್ಸವದ ದಿವಸ ಕೂಡ ನಿಮಗೆ ಸಪೋರ್ಟ್ ಮಾಡಬಾರ್ದು. ನಮಗೆ ಯಾಕೆ ಸಪೋರ್ಟ್ ಮಾಡಬೇಕು? ಅವರು BJP ಪಕ್ಷದ ಏಜೆಂಟು ಅಲ್ಲ, ಕಾಂಗ್ರೆಸ್ ಪಕ್ಷದ ಏಜೆಂಟು ಅಲ್ಲ, ಅವರೊಬ್ರು ಇಂಡಿಪೆಂಡೆಂಟ್, ಯಾವುದೇ ಪಕ್ಷ ಇಲ್ಲದ ಪಕ್ಷಾತೀತ ರಾಜ್ಯಪಾಲರು. ಅದು ಅವರ ಆದ್ಯ ಕರ್ತವ್ಯ. ಗಣರಾಜ್ಯೋತ್ಸವಕ್ಕೆ ಆಯಿತು, ಅಪಮಾನ ಮಾಡ್ತಾರೆ, ಭಾಷಣ ಮಾಡ್ತಾನೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದ ಸಾಕ್ಷ್ಯ ಗುಡ್ಡೆಗಳ ಬಗ್ಗೆ ಮಾತಾಡಿ ಸ್ವಾಮಿ, ಅದ್ರ ಬಗ್ಗೆ ಇವತ್ತೊಂದು ಚರ್ಚೆ ಆಗಲಿ. ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತರ ಹೆಸರನ್ನೇ ತೆಗೆದು ರಾಷ್ಟ್ರಪಿತನಿಗೆ ಅವಮಾನ ಮಾಡುವಂತ ಕೆಲಸವನ್ನ BJP ಮಾಡ್ತಾ ಇರೋದು ಜಗತ್ತಿಗೆ ಕಾಣ್ತಾ ಇದೆ. ಅದನ್ನ ನೀವು ಧ್ವನಿ ಎತ್ತಿ ಅನ್ನುವಂತ ಮಾತು ಹೇಳಿದ್ರೆ ರಾಜ್ಯಪಾಲರು, ಅದು ನಾನು ಯಾಕೆ ಅಂದ್ರೆ ಕುಮಾರಸ್ವಾಮಿ ಅವ್ರದ್ದು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ನಿರಾಣಿ ಅವ್ರದ್ದು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಜೊಲ್ಲೆ ಅವ್ರದ್ದು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಜನಾರ್ದನ್ ರೆಡ್ಡಿ ಅವ್ರದ್ದು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲಲ್ಲ. ಹಗರಣಗಳ ಬಗ್ಗೆ ಇದೇ ಮೂಡಕ್ಕಾದ್ರೆ ಇವ್ರಿಗೆ ಇಮಿಡಿಯೇಟ್ ಕಾಣಿಸ್ತದೆ. ಅಥವಾ ಇನ್ನೊಂದು ಯಾವ್ದು ಆಯ್ತು ಅಂದ್ರೆ ಕೇವಲ ಬರೀ 2 hours 3 hours ಅಲ್ಲಿ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂದ್ರೆ, ನಾಟ್ ಓನ್ಲಿ ಕರ್ನಾಟಕದ ರಾಜ್ಯಪಾಲರು ಮೇಡಮ್, ಕೇರಳದ ಆರಿಫ್ ಅವರಾಗಿರ್ಬೋದು, ತಮಿಳುನಾಡಿನ ರವಿ ಅವರಾಗಿರ್ಬೋದು, ಅಥವಾ ಇನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲವು ಕಡೆ ಸದನನೂ ಮಾಡಕ್ ಬಿಟ್ಟಿಲ್ಲ, ಕೆಲವು ಕಡೆ ಬಜೆಟ್ ಮಂಡನೆ ಮಾಡಕ್ಕೂ ಬಿಟ್ಟಿಲ್ಲ.
ಇವತ್ತು ಏನು ನಮ್ಮ ಸಂಪುಟ ಸಭೆ ನಿರ್ಣಯ ಮಾಡಿತ್ತು ಈ ಭಾಷಣವನ್ನ ರಾಜ್ಯಪಾಲರು ಘನವೆತ್ತ ರಾಜ್ಯಪಾಲರು ಓದ್ಬೇಕು ಅಂತೇಳಿ ಅದನ್ನು ಓದಿಲ್ಲ. ಯಾಕೆ ಓದಿಲ್ಲ ಅಂದ್ರೆ ಅನುಮಾನ ತನ್ನಿಂತಾನೆ ಬರ್ತದೆ. ಅವ್ರಿಗೆ ಯಾರೋ ಮೋದಿಯವ್ರ ಕಡೆಯವ್ರು ಫೋನ್ ಮಾಡಿರ್ಬೋದು, ಇಲ್ಲ ಕೇಶವ್ ಕೃಪ ನಾಗ್ಪುರದಿಂದ ಯಾರಾದ್ರೂ ಫೋನ್ ಮಾಡಿರ್ಬೋದು ಅನ್ನೋಂಥ ಸಹಜವಾಗಿ ನಾವು ಅನ್ಕೊಳ್ತೀವಿ. ಇವರು ಇಂಡಿಪೆಂಡೆಂಟ್ ಆಗಿ ಯಾವುದೇ ಪಕ್ಷ ಇಲ್ದೇನೆ ಅವರು ರಾಜ್ಯಪಾಲರಾಗೆ ನಡ್ಕೊಂಡಿದ್ರೆ ನಾವು ಯಾವ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರಲಿಲ್ಲ. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ JDS ವಕ್ತಾರರಾಗಿರುವಂತಹ ನಾಗೇಂದ್ರ ಬಾಬು ಪ್ರಸಾದ್ ಅವರಿದ್ದಾರೆ. ನಮಸ್ಕಾರ. ಇವತ್ತು ಸದನದಲ್ಲಿ ಆಗಿದ್ದಂತಹ ಪ್ರಹಸನವನ್ನು ನೀವು ಗಮನಿಸಿದ್ರಿ ಅಂತ ಅನ್ಸುತ್ತೆ. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಆಮೇಲೆ ಅದಕ್ಕೆ ತೇಪೆ ಹಚ್ಚುವಂಥ ಕೆಲಸ ಅಂದರೆ ಮಾತಾಡ್ಬಿಡೋದು. ಈಗ ದರ್ಶನ್ ಅವರು ಮಾತಾಡ್ತಿದ್ರು, ನಮಗಿಂತ ಸಹಜ ಅನುಮಾನಗಳು ಬರ್ತವೆ, ಅವ್ರಂಗೆ ನಡೆ ಇದ್ದಾಗ ಅದರಲ್ಲಿ ಏನು ತಪ್ಪು, ನಾವು ಅದನ್ನು ಪ್ರಸ್ತಾಪ ಮಾಡ್ತೀವಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬೋದಲ್ಲ. ಆ ಎದೆಗಾರಿಕೆ ಕೂಡ ಇರಬೇಕಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಮೊದಲನೇದಾಗಿ ನಿನ್ನೆ ಇವತ್ತು ಒಳ್ಳೆ ಟವಲ್ಗಳು ಸೇಲ್ ಆಗಿದೆ ಮಾಡಿ, ಒಳ್ಳೆ ಟವಲ್ ಸೇಲ್ ಆಗಿದೆ. ಪಾಪ ಆ ಒಂದು ಬಡಬಗ್ಗರಿಗೂ ಅಥವಾ ಯಾವ ನಮ್ಮ ವ್ಯಾಪಾರಿಗಳಿಗೆ ಒಂಚೂರು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಒಂದು ಒಳ್ಳೆ ಕೊಡುಗೆ ಅಂತಕ್ಕಂಥದ್ದು. ಪಾಪ ಇವತ್ತಾದ್ರೂ ಅವರಿಗೆ ಬಡವರು ಗಮನ, ರೈತರು ಸ್ವಾಮಿ ದಯಮಾಡಿ ಒಂದು ನಿಮಿಷ ಯಾವ ಕಾಲದಲ್ಲಿ ಸ್ವಾಮಿ ನಾವೆಲ್ಲ ಕೂಲಿ ಮಾಡೋರು, ರೈತರು ಕಷ್ಟಪಡೋರು, ಕಾಂಗ್ರೆಸ್ ಖಂಡಿತ. ಮೇಡಮ್ ಒಂದು ತೆಗಿತೀವಿ, ಮೇಡಮ್ ಒಂದು ಮಾತು ಮೇಯಿಸ್ತೀವಿ ಸ್ವಾಮಿ. ಒಂದು ನಿಮಿಷ ನಮ್ಗೆ ಅವಕಾಶ ಕೊಡಿ, ನೀವು ಮಾತಾಡಿದ್ದೀರಾ ಸಾಕು. ಮಾತಾಡಿ ಪರವಾಗಿಲ್ಲ, ನಿಮ್ಗೆ ಕೊಟ್ಟಾಗ ಅವಕಾಶ ಕೊಟ್ಟಾಗ ಮಾತಾಡಿ. ಯಾವ ಸಂದರ್ಭದಲ್ಲಿ ಯಾರ್ಯಾರು ರೈತರಾಗ್ತಾರೆ, ಯಾವ ಸಂದರ್ಭದಲ್ಲಿ ಯಾರ್ಯಾರು ಟವಲ್ ಹಾಕ್ತಾರೆ, ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಕೋಟ್ಯಾಂತರ ಜನ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೀವು ಗೌರವಾನ್ವಿತ ನಮ್ಮ ರಾಜ್ಯಪಾಲರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರಿ, ಇತಿಹಾಸ ಒಂದು ತೆಗೆದು ನೋಡಕ್ಕೆ ಹೇಳಿ ಅವರಿಗೆ. ಮಾನ್ಯ ಕಾಂಗ್ರೆಸ್ ವಕ್ತಾರರಿಗೆ ನಾನು ಗೌರವವಾಗಿ ಕೇಳ್ಕೊತೀನಿ, ಇತಿಹಾಸವನ್ನು ಒಂದ್ಸತಿ ತೆಗೆದು ನೋಡ್ಕೊಳ್ಳಿ. ಸ್ವತಂತ್ರ ಬಂದ ನಂತರ ನಿಮ್ಮ ಒಂದು ಪಕ್ಷ ಕೇಂದ್ರದಲ್ಲಿ ಇರುವಂಥ ಸಂದರ್ಭದಲ್ಲಿ ಯಾವ ರಾಜ್ಯಗಳಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀರಾ ಅಂತಕ್ಕಂಥದ್ದನ್ನು ನೀವು ಸ್ವಲ್ಪ ಹೇಳಬೇಕಾಗ್ತದೆ. ಆಮೇಲೆ ಅಭಿವೃದ್ಧಿಯ ಸಾಕ್ಷಿ ಗುಡ್ಡೆಗಳ ಬಗ್ಗೆ ಓದಬೇಕಾಗಿತ್ತು ಅಂತಾನು ಹೇಳಿದ್ದಾರೆ ಪಾಪ ಅವರು. ಯಾಕೆ ಹಗರಣಗಳು ಇತ್ತು ಅದ್ರ ಬಗ್ಗೆ ಯಾಕೆ ನೀವು ಭಾಷಣದಲ್ಲಿ ಬರೆದಿಲ್ಲ? ಅವರೇ ಖುದ್ದಾಗಿ ಹೇಳಿದೆ, 2ನೇ ಪೇಜಿಂದನೇ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಗಳಿದೆ ಅಂತಕ್ಕಂಥದ್ದನ್ನು ನಿಮ್ಮ ಹಗರಣಗಳ ಬಗ್ಗೆ ಕೂಡ ಹೇಳಬೇಕಲ್ವ? ಹಾಗಾದರೆ ಅದು ಬರಿಬೋದಿತ್ತಲ್ಲ ನೀವು. ಈ ರೀತಿ ಅವರಿಗೆ ಯಾವ ಸಂದರ್ಭದಲ್ಲಿ ಏನೇನು ಅನುಕೂಲ ಬೇಕಾಗಿದೆಯೋ ಆ ಅನುಕೂಲಗಳನ್ನು ಹೇಳಿಸ್ಕೊಳ್ತಕ್ಕಂಥದಕ್ಕೆ ಹೇಳೋದು. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣವನ್ನು ಉಲ್ಲೇಖ ಮಾಡಬೇಕಾಗಿತ್ತು, ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅದನ್ನು ಉಲ್ಲೇಖ ಮಾಡಬೇಕಿತ್ತು ಮೇಡಮ್. ಯಾಕೆ ಅಂತಂದ್ರೆ ಅವ್ರು ಹೇಳ್ತಿರೋದು, ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ ವಕ್ತಾರರು, ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ರಾಜ್ಯಪಾಲರು ಯಾವ ಪಕ್ಷದವರು ಅಲ್ಲ, ಹೌದು ನಿಜ, ಯಾವ ಪಕ್ಷದವರು ಅಲ್ಲ, ವಾಸ್ತವಾಂಶನ ಓದಬೇಕಲ್ವಾ? ಹಾಗಾದ್ರೆ ನೀವು ಬರ್ಕೊಟ್ಟಿರ್ತಕ್ಕಂಥದ್ದು ಓದೋದಕ್ಕೆ ಅವರೇ ನಿಮ್ಮ ಕೈಗೊಂಬೆ ಅಲ್ಲ. ದಯಮಾಡಿ ಅವರು ವಾಸ್ತವಾಂಶನ ಓದ್ತಾರೆ. ಎಲ್ಲೆಲ್ಲಿ ಹಗರಣಗಳಾಗಿತ್ತು, ಎಲ್ಲೆಲ್ಲಿ ದೌರ್ಜನ್ಯಗಳಾಗಿತ್ತು, ಎಲ್ಲೆಲ್ಲಿ ಲೂಟಿ ಆಗಿದೆ, ಅವನ್ನೆಲ್ಲ ಬರಿಬೇಕಲ್ವ? ಹಾಗಾದ್ರೆ 2ನೇ ಪೇಜಿಂದಾನೇ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಕ್ಕಂಥ ಪದಗಳನ್ನು ಬಳಕೆ ಮಾಡಬೇಕು ಅಂತಕ್ಕಂಥ ನೀವು ಹೇಳ್ದಂಗೆ ಕೇಳ್ತಕ್ಕಂಥದ್ದು ಎಲ್ಲೂ ಇಲ್ಲ. ಮತ್ತೊಂದು ಇತ್ತೀಚಿನ ದಿನಗಳಲ್ಲಿ ಒಂದೇನಾಗಿದೆ ಅಂತಂದರೆ, ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ, ಏನೊಂದು ಇವರು ಹಗರಣಗಳಾದಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಯಾವುದಾದ್ರು ಪ್ರಾಸಿಕ್ಯೂಷನ್ಗೆ ಅವ್ರು ಬಾರಿ ಹೇಳ್ತಾ ಇದ್ರು ಮಾನ್ಯ ಕಾಂಗ್ರೆಸ್ ವಕ್ತಾರರು. ನಿಮ್ಮ ಸರ್ಕಾರದ ಆಡಳಿತ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ವಿಚಾರಗಳಿಗೆ ಪ್ರಾಸಿಕ್ಯೂಷನ್ಗೆ ಯಾವ ಟೈಮಲ್ಲಿ ಕೊಟ್ಟಿದ್ದೀರಾ ಅಂತಕ್ಕಂಥ ಒಂದು ಸ್ವಲ್ಪ ಹೇಳಬೇಕಾಗುತ್ತೆ. ಇವತ್ತು ನಡೀತಾ ಇರ್ತಕ್ಕಂಥ ನನ್ನ ಕಣ್ಣು ಮುಂದೆ ಶಿಡ್ಲಘಟ್ಟದ ವಿಚಾರ ಏನಾಯಿತು, 14 ದಿನ ಬೇಕಾಯ್ತಾ ಒಂದು ವ್ಯಕ್ತಿನ ಬಂಧನ ಮಾಡೋದಕ್ಕೆ? ಹಾಗಾದರೆ ಇಂಥವೆಲ್ಲ ಕೂಡ ನಿಮಗೆ ಬೇರೆಯವ್ರನ್ನ ನೀವು ಟೀಕೆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮದೇ ಆದ ಸರ್ಕಾರದಲ್ಲಿ ನಿಮ್ಮದೇ ಆದಂಥ ಒಂದು ಡಿಫಿಟೆಡ್ ಕ್ಯಾಂಡಿಡೇಟ್ನ 14 ದಿನ ಬೇಕಾಗಿತ್ತು ಹುಡ್ಕೋದಿಕ್ಕೆ. ಅವರಿಂದ ಯಾರು ಸಪೋರ್ಟ್ ಮಾಡಿದ್ರು ಅಂತಕ್ಕಂಥದ್ದು ಒಂದು ಗುಂಪು, ಕಾಂಗ್ರೆಸ್ ಗುಂಪು ಅಂತಕ್ಕಂಥ ಅವ್ರಿಗೇನು ಗೊತ್ತಿಲ್ವಾ? ಗೊತ್ತಿದೆ. ಅವ್ರು ಹೇಳ್ಕೊಳ್ಳೋಕೆ ಬಹಿರಂಗವಾಗಿ ಅವ್ರ ಕೈಲಿ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇನೆ, ಯಾವುದೇ ಕಾರಣಕ್ಕೂ ಅವ್ರಿಗೆ ಬೇಕಾದಂಥ ವಿಚಾರಗಳಲ್ಲಿ ಅವರು ಯಾವ ರೀತಿ ಬೇಕಾದರೂ ಮಾತಾಡೋದಕ್ಕೆ ಅವರು ಸಿದ್ಧರಾಗಿರ್ತಾರೆ. ಅದೇ ವಿರೋಧ ಪಕ್ಷಗಳು ಅಂತ ವಿಚಾರಗಳನ್ನು ಎದ್ದಂಥ ಸಂದರ್ಭದಲ್ಲಿ ಇದು ಕಾನೂನು ವಿರೋಧ ಅಂತಕ್ಕಂಥದ್ದು ಕಾಮನ್ ಆಗಿದೆ. ಇವ್ರನ್ನ ಸೂಕ್ಷ್ಮವಾಗಿ ಜನ ಗಮನಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಮಾತು. ರೈಟ್. ಗೋವಿಂದ ರಾಜೋರಿ, ನೀವು ಹೇಳಬೇಕು, ರಾಜ್ಯಪಾಲರಿಗೆ ಅಪಮಾನ ಆಗಿದೆ ಅಂತ ಹೇಳ್ತೀರಿ ನೀವು, ಅಥವಾ ರಾಜ್ಯಪಾಲರಾಗಿ ನೀವು ಗಮನಿಸ್ಬೋದು. ದರ್ಶನ್ ಅವರು ಕೇಳಿದಂಥ 2 ವ್ಯಾಲಿಡ್ ಕ್ವೆಶ್ಚನ್ ರೈಸ್ ಮಾಡೋದಾದರೆ, ರಾಜ್ಯಪಾಲರ ಬಗ್ಗೆ ಮಾತಾಡ್ತಾರೆ, ನೀವು ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದೀರಿ? ಒಂದು. ಎರಡನೇದಾಗಿ, ರಾಜ್ಯಪಾಲರು ಅಂದಾಗ ರಾಜ್ಯದ ಪಾಲಕರು, ರಾಜ್ಯದ ಆಗು ಹೋಗುಗಳನ್ನು ಅವರು ಆ ಭಾಷಣದಲ್ಲಿ ಉಲ್ಲೇಖ ಮಾಡಬೇಕಾಗತ್ತೆ, ಯಥಾವತ್ತಾಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ನಡೆಯುವಂಥದ್ದು ಚರ್ಚೆ ಜಂಟಿ ಅಧಿವೇಶನದಲ್ಲಿ. 1 ನಿಮಿಷ 4-5 ಸೆಕೆಂಡಿಗೆ ಸೀಮಿತಗೊಳಿಸ್ತಾರೆ ಭಾಷಣನ ಅನ್ನೋದಾದ್ರೆ ಅದನ್ನ ಹೆಂಗೆ ಎಕ್ಸೆಪ್ಟ್ ಮಾಡೋದು? ಇಲ್ಲ, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರ ಮೇಡಮ್. ಯಾಕೆಂದರೆ
ಸರ್ಕಾರ ಈ ರಾಜ್ಯದ ಅಭಿವೃದ್ಧಿಗಳು ವಿಚಾರ ಏನಿಟ್ಕೊಂಡು ನಾವು ಜನರಿಗೆ ಇಷ್ಟೊಂದು ಸಹಾಯ ಮಾಡಿದ್ದೀವಿ, ಒಳ್ಳೆ ಕೆಲಸ ಮಾಡಿದ್ದಿಂತ ವಿಚಾರಗಳಿದ್ರೆ ಖಂಡಿತವಾಗ್ಲೂ ರಾಜ್ಯಪಾಲರಿಗೆ ಏನು ಬರ್ಕೊಡ್ತಾರೆ ಅನ್ನೋ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಭಾಗ. ಸಂವಿಧಾನದಲ್ಲಿ ಬರ್ಕೊಡ್ತಿದ್ದಂಗೆ ಇವರು ಎಲ್ಲವನ್ನೂ ಯಾರಿಗೆ ಇಷ್ಟ ಇರೋಲ್ಲನ್ನ ಅದನ್ನು ತುರುಕ್ಬಿಟ್ಟು ಇವ್ರ ಕೈಯಲ್ಲಿ ಹೇಳಿಸ್ಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಆ ಉದ್ದೇಶ ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಇವತ್ತು ಕಾಂಗ್ರೆಸ್ನವರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಆಡಳಿತ ಮಾಡ್ಕೊಂಡು ಜನರಿಗೆ ಯಾವುದೇ ರೀತಿಯ ಒಂದು ಅನುಕೂಲಗಳು ಆಗ್ತಲೇ ಇಲ್ದ್ರೂ ಅನುಕೂಲ ಆಗ್ತಾ ಇದೆ ಅಂತ ಹೇಳಿಸುವಂತ ಕೆಲಸ ಇದೆಯಲ್ಲ, ಅದರಂತ ಅಪರಾಧ ಇನ್ನೊಂದು ಕೆಲಸ ಇಲ್ಲ. ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ಲಿ ಅಂತ ಮಾಡುವಂತ ಕೆಲಸಗಳನ್ನ ನಾವು ಮಾಡಿದೀವಿ ಅಂತ ಹೇಳಿಸಿದ್ರೆ ಪರವಾಗಿಲ್ಲ. ಇಲ್ಲಿ ಕೇವಲ ಒಂದು ವಿರೋಧ ಮಾಡಕ್ಕೋಸ್ಕರನೇ ನೀವೆಲ್ಲೋ ವಿಚಾರಗಳನ್ನ ತುರ್ಕಿ ಈ ರಾಜ್ಯದ ಜನತೆಗೆ ಒಂದು ಸಂದೇಶವನ್ನ ಕಳಿಸೋದಿಕ್ಕೆ ರಾಜ್ಯಪಾಲರ ಮೂಲಕ ಮಾಡ್ತಾ ಇದ್ದೀರಾ ಅನ್ನೋದು, ಇದು ಯಾವ ಒಂದು ನ್ಯಾಯ ಇಟ್ಕೊಂಡು ನೀವು ಒದಗಿಸಿಕೊಳ್ತಿದ್ದೀರಾ? ಇವತ್ತು ಯಾವ್ದೋ ಒಂದು ಆರೋಪ ಬರ್ತಿದ್ದಂಗೆ ಸಹಜವಾಗಿ ಆರೋಪನ ಸ್ವೀಕರಿಸಿ ಆ ಹುದ್ದೆಯಿಂದ ಆಚೆ ಹೋಗುವಂತ ನಾವು ಉದಾಹರಣೆಗಳು ನೋಡಿದ್ದೀವಿ. ಆದ್ರೆ ಇದೇ ರಾಜ್ಯಪಾಲರು ಆಯ್ತು ಭಾಷಣ ಮಾಡಿ ಹೊರಗೋಗ್ಬೇಕಾದ್ರೆ ಕಾಂಗ್ರೆಸ್ ಅವರ ನಡೆ ಬಹಳ ಚೆನ್ನಾಗಿತ್ತ. ಕಾಂಗ್ರೆಸ್ ಅವರೆಲ್ಲ ಅಡ್ಡ ಹಾಕಿ ತಬ್ಬಕ್ ಹೋಗ್ತಾರಲ್ಲ, ಈ ನಡೆಗಳು ಯಾವ ಸಂವಿಧಾನದಲ್ಲಿ ಬರ್ದಿದೆ ಈ ರೀತಿ ನಡೆಸ್ಬೋದು ಅಂತ? ಇದೇ ಸಂವಿಧಾನದ ಬಗ್ಗೆ ಕೇಳ್ತಾರಲ್ವಾ, ಇದೇ ಸಂವಿಧಾನ ರಾಜ್ಯಪಾಲರನ್ನ ಅಡ್ಡ ಹಾಕ್ಬೋದು, ಅವ್ರಿಗೆ ಬಾಯಿಗೆ ಬಂದಂಗೆ ಬೈಬೋದು, ಚಿಮಾರಿ ಹಾಕ್ಬೋದು, ಎಲ್ಲೋ ಒಂದು ಕಡೆ ಒಡೆಯೋ ರೀತಿಯಲ್ಲಿ ಹೋಗಿ ನಡ್ಕೊಳಂತಿದೆ. ನೀವು ಆಲ್ರೆಡಿ ಸ್ಪೀಕರ್ ವಿಚಾರವಾಗಿ ಕಳೆದ ಬಾರಿ ಯಾವ ರೀತಿ ನಡ್ಕೊಂಡಿದ್ದೀರಾ, ಅವ್ರದ್ದು ಸಾವು ಹೇಗಾಗಿದೆ ಅನ್ನೋದು ನಾವು ಆಲ್ರೆಡಿ ಈ ರಾಜ್ಯದಲ್ಲಿ ನಡೆದಂಥ ಘಟನೆ, ಅದು ಕಾಂಗ್ರೆಸ್ನ ಹೊಣೆ ಬರಬೇಕು. ಈ ರೀತಿಯ ಧೋರಣೆ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ನವರು ಯಾವ ಬಾಯಿಂದ ಇವತ್ತು ಇದನ್ನ ವಿರೋಧ ಮಾಡಕ್ ಕೊಡ್ತಾ ಇದ್ದೀರಾ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಒಂದು ಮೇಡಮ್, ಅಲ್ಲ ನೀವೆಲ್ಲರೂ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಬಟ್ ಯಾರು ಫಾಲೋ ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ರಾಜ್ಯಪಾಲರು ಅವ್ರ ಮೇಲೆ ಗೌರವ ಇಟ್ಕೊಂಡೆ ರಾಷ್ಟ್ರಗೀತೆ ಆಗುವಾಗ ಗೌರವ ಕೊಟ್ಟು ಅದ್ರ ಪ್ರಕಾರ ನಡೀತಾ ಇರೋದೇನಿದ್ರೆ ಅದು ಇವತ್ತು ಮೋದಿ ಅವರ ನೇತೃತ್ವದ ಸರ್ಕಾರ ಬಂದ ಅಂತ ಕೇಳಿ ಮೇಡಮ್. ಇವತ್ತು ಒಂದು ಪದ್ಮಭೂಷಣ ಹೇಳ್ತೀನಿ ಕೇಳಿ, ಒಬ್ರಿಗೆ ಯಾರಿಗಾನ ಕೊಡ್ಬೇಕು ಅಂದ್ರು ಅವ್ರನ್ನ ಎಲ್ಲೋ ಒಂದ್ ಕಡೆ ವೈಟ್ ಕಲರ್ ಆಗಿರೋರ್ನೇ ಕರೆದ್ಬಿಟ್ಟು ಕೊಡುವಂತ ಕೆಲಸ ಆಗ್ತಾ ಇತ್ತು. ಸಂವಿಧಾನದಲ್ಲಿ ಕಟ್ಟ ಕಡೆಯ ಪ್ರಜೆಗೂ ಅಲ್ಲೆಲ್ಲೋ ಹೆರಿಗೆ ಮಾಡುವಂತ ಸೂಲ್ಗಿತ್ತಿ ನರಸಮ್ಮ ಇರ್ಬೋದು, ಸಾಧಕರಿಗೆ ನಿಜವಾದ ಸಾಧಕರಿಗೆ ತಲುಸುವಂತ ಕೆಲಸ ಏನಾಗಿದ್ರೆ ಕಳೆದ 10-12 ವರ್ಷಗಳಿಂದ. ಯಾಕೆಂದ್ರೆ ಯಾವುದೋ ಒಂದು ಮೂಲಲ್ಲಿ ಇದ್ರೂ ಕೂಡ ಸರ್ಕಾರ ಅವ್ರನ್ನ ಗಮನಿಸಿ ಮಾಡೋಂಥ ಕೆಲಸದ ನಿರ್ವಹಿಸೋದ್ರ ಮೇಲೆ ಸಂವಿಧಾನ ಕೆಳಗಡೆ ಇಂಥ ಸಬಲೀಕರಣ ಮಾಡ್ಬೇಕು ಅಂತ ಅವ್ರ ಗೌರವ ಕೊಟ್ಟು ನಡೆಸ್ಕೊಂತಾರದ್ದು ಏನಿದ್ರೆ ಅದು ಮೋದಿ ಅವರ ಸರ್ಕಾರ ಬಂದಾದ್ಮೇಲೆ. ಇವತ್ತು ಎಲ್ಲೋ ಒಂದ್ ಕಡೆ ರಾಹುಲ್ ಗಾಂಧಿಯಿಂದಲೋ ಸೋನಿಯಾ ಗಾಂಧಿಯಿಂದಲೋ ಓಡಾಡೋ ಅಂತವ್ರಿಗೆ ಪದ್ಮಭೂಷಣ ಸಿಕ್ತಿತ್ತು, ಭಾರತ ರತ್ನನೂ ಕೂಡ ಇದ್ದಾಗಲೇ ಅನೌನ್ಸ್ ಮಾಡ್ಕೊಂಡಿರೋ ಉದಾಹರಣೆಗಳು ಇದಾವೆ. ಆ ರೀತಿ ಸರ್ಕಾರ ನಡೆಸಿ ರಾಜ್ಯ ಜನತೆಗೆ ಅನ್ಯಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡ್ತಿರ್ತಕ್ಕಂಥದ್ದಲ್ಲ ಮೇಡಮ್. ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವರು, ಇವತ್ತು ಪ್ರಿಯಾಂಕ್ ಖರ್ಗೆ ಅವ್ರು ನೇರವಾಗಿ ಹೇಳಿದ್ರು, ಇದು ನಾಗ್ಪುರ ಕಚೇರಿಯಿಂದ ಬರ್ತಾ ಇದೆ, ಕೇಶವ ಕೃಪೆಯಿಂದ ನೇರವಾಗಿ ಕಾಲ್ ಬರ್ತಾ ಇದೆ ಅಂತ. ಯಾವಾಗ ನೀವು ಟ್ಯಾಪ್ ಮಾಡಿಸಿದ್ರಿ? ಯಾರನ್ನ ಇಟ್ಟಿದ್ದೀರಾ? ಹಾಗಾದ್ರೆ ನಿಮ್ಮ ಉದ್ದೇಶ ಏನಾಗಾದ್ರೆ ಈ ರಾಜ್ಯದ ಆಡಳಿತ ಮಾಡಕ್ ಕೂತಿದ್ದೀರಾ, ಇಲ್ಲ ಅಂದ್ರೆ ನೀವು ಫೋನ್ ಟ್ಯಾಪಿಂಗ್ ಮಾಡಕ್ ಕೂತಿದ್ದೀರಾ, ಇಲ್ಲ ಅಂದ್ರೆ ಏನಾನ ಮಾಡಿ ಸರ್ಕಾರದ ಜನರಿಗೆ ಒಳ್ಳೆ ಕೆಲಸ ಅಂತೂ ಮಾಡಕ್ ಆಗ್ತಾ ಇಲ್ಲ. ಇವತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಒಂದ್ ಕಡೆ ಮಹಿಳೆ ಮೇಲೆ ಅತ್ಯಾಚಾರ ಆದ್ರೂ ಕೇಳುವಂತರಿಲ್ಲ, ಒಂದ್ ಕಡೆ ಡ್ರಗ್ಸ್ ಅವಳಿ ಜಾಸ್ತಿ ಆಗ್ತಾ ಇದೆ, ಸಾಮಾನ್ಯ ಜನರಿಗೆ ಯಾವುದೇ ಅನುಕೂಲಗಳು ಆಗ್ತಾ ಇಲ್ಲ. ಇತ್ಲಾಗೆ ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡಿ ಜನರ ಮೇಲೆ ಹೊರೆ ಮಾಡ್ಕೊಂಡ್ಬಿಟ್ಟು ಇತ್ಲಾಗೆ ಭ್ರಷ್ಟಾಚಾರ ಮಾಡ್ಕೊಂಡು ಸಿಕ್ಕಿದ ಇಲಾಖೆಯಲ್ಲಿ ದುಡ್ಡನ್ನ ಬಾಚ್ಕೊಂಡೆ ಇವ್ರಿಗೆ ಬೇಕಾದ ಚುನಾವಣೆಗೆ ಕಳಿಸ್ಕೊಂಡೆ ಇವ್ರಿಗೆ ಬೇಕಾದಂಗೆ ATM ಸರ್ಕಾರ ಮಾಡ್ಕೊಂಡು ಕಾಂಗ್ರೆಸ್ ನಡೀತಾ ಇದ್ರೆ ಮೇಡಮ್. ಇವತ್ತು VBG ರಾಮ್ ಬಗ್ಗೆ ನಮ್ಮ ಅಹ್ಮದ್ ಮೇರ್ ಹೇಳ್ತಾರೆ. ಅದಕ್ಕೆ ನಾನು ಹೋಗ್ತೀನಿ. ಅದಕ್ಕೆ ಮುಂಚೆ ಈಗ ರಾಜ್ಯಪಾಲರು ಕೈಗೊಂಬೆ ಅಂತ ಹೇಳಿ ಅವರು ಉಲ್ಲೇಖ ಮಾಡ್ತಿದ್ದಾರೆ. ಈಗ ರಾಜ್ಯಪಾಲರು ಭಾಷಣ ಮಾಡ್ಬೇಕಾದ ಅವ್ರ ಧರ್ಮ ಆಯ್ತಾ, ಹಂಗ ಹೊರಟು ಹೋಗೋದ್ನ ಇಲ್ಲ ನೋಡಿ ಮೇಡಮ್, ಅದು ಹೊರಟೋಗ್ನ ಪಾಪ ವಾಕಿಂಗ್ ಮಾಡ್ಕೊಂಡು ಹೋದ್ರು ಅಂತ ಹೇಳಕ್ಕಾಗತ್ತಂತ HK ಪಾಟೀಲ್ ಅವರು ದೇಶದಲ್ಲಿ 60-65 ವರ್ಷಗಳ ಕಾಲ ಮೇಡಮ್ ಜನರಿಗೆ ಏನ್ ಬೇಕು ಅದನ್ನ ಯಾರು ಕಾಂಗ್ರೆಸ್ನವರು ಇಲ್ಲಿವರೆಗೂ ಮಾತಾಡ್ಲಿಲ್ಲ. ಅವ್ರಿಗೆ ಏನ್ ಬೇಕು, ಅವ್ರು ಚೆನ್ನಾಗಿರಕ್ಕೆ ಏನ್ ಬೇಕು ಅಷ್ಟನ್ನ ಮಾತ್ರ ಇವತ್ತು ಮಾಡ್ಕೊಂಡ್ ಬಂದಿರೋದು. ಕಳೆದ 60-65 ವರ್ಷದಲ್ಲಿ ಇದೇ ಧೋರಣೆ ಮಾಡ್ಕೊಂಡು ರಾಜ್ಯದ ಇಡೀ ದೇಶದ ಜನತೆ ಮೇಲೆ ಎಲ್ಲೋ ಒಂದ್ ಕಡೆ ಪ್ರಭಾವ ಬೀರ್ಕೊಂಡು ಇವ್ರು ಅಧಿಕಾರ ಅನುಭವಿಸ್ಕೊಂಡು ಬಂದಿದ್ ಬಿಟ್ರೆ ದೇಶದ ಜನತೆಗೆ ಅನುಕೂಲ ಆಗಂತ ಕಾರ್ಯಕ್ರಮಗಳು ಮಾಡ್ಕೊಂಡು ಅನುಕೂಲ ಆಗ್ಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಂತ ಕೆಲಸ ಕಾಂಗ್ರೆಸ್ನವರು ಇಲ್ಲಿವರೆಗೂ ಮಾಡಿಲ್ಲ ಮೇಡಮ್. ಆಯ್ತು ಮೇಡಮ್, ಈ ಬಿಲ್ ಪಾಸ್ ಆಗಿದೆ ಎಲ್ಲಿ ಮೇಡಮ್? VBG ರಾಮ್ಜಿ ಬಿಲ್ ಪಾಸ್ ಆಗಿದೇನೋ? ಸಂಸತ್ತಲ್ಲೇ ಆಗಿರ್ತಕ್ಕಂಥದ್ದು. ವಿರೋಧ ಪಕ್ಷದ ನಾಯಕರು ಎಲ್ಲಾದ್ರೂ ಕೂತ್ಕೊಂಡಿದ್ರು ವಿರೋಧ ಮಾಡೋಂಥ ಕೆಲಸ ಮಾಡಿದ್ರ ಮೇಡಮ್? ಒಂದ್ ನಿಮಿಷ ಇರ್ರಿ. ಇವತ್ತು KC ವೇಣುಗೋಪಾಲ್ ಎಲ್ಲಿಂದ ಬಂದಿರೋದು ಮೇಡಮ್? ಕೇರಳದಿಂದ. ಕೇರಳದಲ್ಲಿ ಹೋಗಿ ಯಾವುದೇ ಒಂದು ಹೋರಾಟ ಮಾಡಲಿಲ್ಲ.
ಇದೇ ರಣದೀಪ್ ಸುರ್ಜೇವಾಲಾ ಅವರು ಬಂದಿರತಕ್ಕಂಥದ್ದು ಉತ್ತರ ಭಾರತದಿಂದ, ಅಲ್ಲಿ ಕೂಡ ಎಲ್ಲೋ ವಿರೋಧಗಳು ಮಾತಾಡಲಿಲ್ಲ, ಯಾವುದೇ ರಾಜ್ಯಕ್ಕೆ ಹೋಗಿ ಮಾತಾಡಲಿಲ್ಲ. ಇವತ್ತು ಇಲ್ಲಿ ಬಂದು ಮಾತಾಡ್ತಾರೆ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕಿದೆ, ನಾವೇನೇ ಮಾಡಂಗಿದ್ರೆ ಇಲ್ಲಿಂದಲೇ ವಿರೋಧ ಮಾಡಿದ್ರೆ ಇದಕ್ಕೆಲ್ಲ ಒಂದ್ ಕಡೆ ಫಲ ನೀಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ರಾಜಕೀಯವಾಗಿ ಬಳಸ್ಕೊಂಡು ನೀವು ಕರ್ನಾಟಕದಲ್ಲಿ ವೀಕ್ ಹಂಗಾರೆ ಅಲ್ಲ, ಒಂದ್ ನಿಮಿಷ ಮೇಡಮ್, ವೀಕ್ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ನಡಿಬೋದು, ಏನ್ ಬೇಕಾದ್ರೂ ತುರುಕ್ಬೋದು, ಅವ್ರ ಕೈಲಿ ಏನ್ ಬೇಕಾದ್ರೂ ಸುಳ್ಳು ಹೇಳ್ಬೋದು, ನಾವು ಸುಳ್ಳು ಹೇಳ್ಬೋದು, ಈ ರೀತಿಯ ಧೋರಣೆ ಇಟ್ಕೊಂಡು ಇಡೀ ನೀವು ಇದು ಹೆಂಗ್ ಹೇಳ್ತಿದ್ದೀರಿ ಅಂದ್ರೆ ಕರ್ನಾಟಕದ ಜನಕ್ಕೆ ಪ್ರಜ್ಞೆ ಇಲ್ವಾ? ಅದಕ್ಕೆ ಈಗ ಗೊತ್ತಾಗ್ತಾ ಇದೆಯಲ್ಲ ಕಾಂಗ್ರೆಸ್ಸಿನ ಧೋರಣೆ ಏನಂತ ಜನನೇ ತೀರ್ಮಾನ ಮಾಡ್ತಾರೆ. ರೈಟ್, ಅಲ್ಲಿಗೆ ಬರ್ತೀನಿ ನಾನು. ಇದೆಲ್ಲದರ ನಡುವೆ ಇರುವಂತಹ ಗೊಂದಲ ಬಿಬಿಜಿ ರಾಮ್ಜಿ ಮತ್ತು ಮನ್ರೇಗಾ, ಅದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಬಿಬಿಜಿ ರಾಮ್ಜಿ ಮತ್ತು ಮನ್ರೇಗಾ ಇದ್ರ ಬಗ್ಗೆ ಕೂಡ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ನೋಡಿ, ಯಾವುದೇ ಆಗಿದ್ರೂ ಕೂಡ ಯೋಜನೆಗಳು ಬಹಳ ಮುಖ್ಯವಾಗಿ ಇದು ಹೆಂಗೆ ಜನರನ್ನು ತಲುಪುತ್ತೆ ಅನ್ನೋದು ಬಹಳ ಮುಖ್ಯ. ನೀವು ಅದ್ರ ಬಗ್ಗೆ ಹೇಳಬೇಕು ಬಸವರಾಜ್ ಅವರೇ. ಈಗ ಬಿಬಿಜಿ ರಾಮ್ಜಿ ಅಂತ ಬಂದಿದೆ ಅಂದರೆ ಅದು ಹಿಂದೆ ಮನ್ರೇಗಾ ಹಿಂದೆ ಏನಾಗಿತ್ತು ಅಂದರೆ ನರೇಗಾನ ಮನ್ರೇಗಾ ಅಂತ UPA ದವ್ರು ಚೇಂಜ್ ಮಾಡಿದ್ರು. ಮನ್ರೇಗನಿಗೆ ಬಿಬಿಜಿ ರಾಮ್ಜಿ ಅಂತ ಚೇಂಜ್ ಮಾಡಿದ್ದಾರೆ NDA ದವರು. ಹೆಸರು ಚೇಂಜ್ ಮಾಡಿ ಏನು ಲಾಭ ಮಾಡ್ತಾರೆ? ಆದರೆ ಅದರಲ್ಲಿರುವಂಥ ಮಾರ್ಪಾಡುಗಳಲ್ಲಿ ಈ ಕ್ಷಣಕ್ಕೂ ಇರುವಂಥ ಗೊಂದಲ ಏನು ಅಂದರೆ ಇಂಟರ್ಫಿಯರೆನ್ಸ್ ಆಫ್ ಗುತ್ತಿಗೆದಾರರು, ಅವ್ರ ಹತ್ರ ಹೋಗಬೇಕು, ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದನ್ನು ಫಾಲೋ ಮಾಡ್ತಾ ಹೋಗಬೇಕು, ಹಕ್ಕಾಗಿ ಉಳ್ಕೊಂಡಿಲ್ಲ ಕೆಲಸ ಅನ್ನೋದು ಭಿಕ್ಷೆ ಆಗಿಬಿಟ್ಟಿದೆ ಅಂತ. ಹೌದಾ? ಆ ಮಟ್ಟಿಗಿನ ಚೇಂಜಸ್ ಆಗಿದೆಯಾ? ಈಗ ಎರಡು ವಿಚಾರ ಮೇಡಮ್. ಒಂದು ಏನು ಚೇಂಜಸ್ ಆಗಿದೆ ಈಸ್ ಒನ್ ಪಾರ್ಟ್, ಇನ್ನೊಂದು ಅದ್ರ ಮೇಲೆ ನಡೀತಿರೋ ಪಾಲಿಟಿಕ್ಸ್, ಅದು ಎರಡು. ಈಗ ಒಂದು ಮಾತು ನಾನು ಒಪ್ಕೊಳ್ತೀನಿ, ಏನು ಫಾರ್ ಅ ಚೇಂಜ್ BJP ಅವ್ರ ಜೊತೆ ಈಸ್ ದ್ಯಾಟ್ ನೀವು ಕಾಂಗ್ರೆಸ್ನವರಿಂದ ಒಂದು ಗವರ್ನರ್ ಪೊಸಿಷನ್ನ ನಾವು ಇಂಥದ್ದೊಂದಿಷ್ಟು ನನ್ನ ಸರ್ಕಾರ ಇಂಥದ್ದೊಂದು ಕೆಲಸ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಅಧಿವೇಶನದಲ್ಲಿ ಅವರ ಭಾಷಣ ಇರುತ್ತೆ. ಕೆಲವೊಂದಿಷ್ಟು ಟೀಕೆಗಳನ್ನು ಮಾಡ್ಬೋದು. ಈಗ ಸರ್ಕಾರಕ್ಕೆ ನಮಗೆ ಅನ್ಯಾಯ ಆಗಿದೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಫಾರ್ ಎಕ್ಸಾಂಪಲ್ GST ಇಂದ ಬರಬೇಕಾದಂತ ನಮಗೆ ಅಮೌಂಟ್ ಬಂದಿಲ್ಲಪ್ಪ, ಅದನ್ನ ನೀವು ಸರ್ಕಾರದ ಮೆನ್ಷನ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಒಂದು ಪೊಲಿಟಿಕಲ್ ಅಜೆಂಡಾನ, ನಿಮಗೆ ಹತ್ರ ಆದಂಥ ಒಂದು ಸ್ಕೀಮ್ ಬಗ್ಗೆ ನೀವು ಗವರ್ನರ್ ಪೊಸಿಷನ್ ಬಳಸ್ಕೊಂಡು ಅದಕ್ಕೆ ಬೇಕು ಅಂತ ಒಂದು ಕ್ರಿಟಿಕಲ್ ಸ್ಟ್ಯಾಂಡ್ ತಗೊಳ್ಳೋಕ್ಕೆ ನೀವು ಒಂದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನಲ್ಲಿರೋ ಗವರ್ನರ್ನ ಬಳಸ್ಕೊಳ್ಳೋದಕ್ಕೆಲ್ಲ ಅದರಲ್ಲಿ ನನಗೂ ಒಂದು ಸ್ವಲ್ಪ ಆಕ್ಷೇಪ ಇದೆ. ಇನ್ ದ ಸೆನ್ಸ್ ದ್ಯಾಟ್ ಯಾಕೆ ಮಾತಾಡಬೇಕು? ಅವ್ರು ಆಡಿದ್ಮೇಲೆ ಕಂಪ್ಲೀಟ್ ಸೆಷನ್ ಇತ್ತು, ಯಾರು ಬೇಕಾದವ್ರು ಏನು ಬೇಕಾದ್ರೂ ಮಾತಾಡ್ಬೋದಿತ್ತು. ಮುಖ್ಯಮಂತ್ರಿ ಅವ್ರು ಮಾತಾಡಿದರೆ ಯಾರು ಪಿಟ್ಟಿನ್ಲಾರ್ದು ಕೇಳಬೇಕಾಗುತ್ತೆ, ಲೀಡರ್ ಆಫ್ ಅಪೋಸಿಷನ್ ಮಾತಾಡಿದರೆ ಯಾರು ಪಿಟ್ಟಿನ್ಲಾರ್ದು ಕೇಳಬೇಕಾಗುತ್ತೆ ಅಂತ ಒಂದು ನಿಮಗೆ ಅವಕಾಶ ಇದ್ದಾಗ ನೀವು ಮಾತಾಡಿ. ನೀವು ಅದನ್ನು ಪೊಲಿಟಿಕಲ್ ಟೀಕೆಗಳೇನಿದೆಯೋ ಅದನ್ನು ನಿಮ್ಮ ಸೆಷನಲ್ಲಿ ಇಟ್ಕೊಳ್ಳಿ. ಸರ್ಕಾರದಲ್ಲಿ ಇವ್ರಿಗೆ ಯಾಕೆ ಮಾತಾಡಿ ನನಗೇನು ಅಂತ ಅಂದರೆ ಇವ್ರ ಹತ್ರ ಹೇಳಕ್ಕೆ ಒಂದು ಸ್ಕೀಮು ಇಲ್ವಾ? ಗವರ್ನರ್ ಕಡೆಯಿಂದ ಬಾಯ್ಬಿಟ್ಟು ಈ ಥರ ನಾವು ಮಾಡಿದೀವಿ ಸರ್ಕಾರದಲ್ಲಿ ಅಂತ, ಇದರ ಅರ್ಥ ಏನು? 2.5 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದವ್ರು ಏನೂ ಸಾಧಿಸಿಲ್ಲ, ಅವ್ರ ಹತ್ರ ಒಂದು ಪಟ್ಟಿ ಇಲ್ಲ ನನ್ನ ಸರ್ಕಾರದಿಂದ ಇಂಥದ್ದೊಂದು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಕೊ. ಅದು ಬಿಟ್ಟು ಕೇಂದ್ರ ಸರ್ಕಾರ ಈ ಥರ ತಪ್ಪು ಮಾಡಿದೆ, ಅದರಲ್ಲಿ ಬರೀ ಹೆಸರು ಬದಲಾವಣೆ ಮಾಡಿದೆ, ಅದನ್ನ ನೀವು ಟೀಕೆ ಮಾಡಿ ಅಂತ ಗವರ್ನರ್ಗೆ ನೀವು ಕೊಡ್ತೀರಿ ಅಂತ ಅಂದರೆ ನಾನು ಮಾಡಿರೋಂಥ ಹೇಳಿದ ಕೆಲಸಗಳಿಗೆ ನಿಮ್ಮ ಹತ್ರ ಏನೂ ಪಟ್ಟಿ ಇಲ್ಲ ಅಂತ ನೀವೇ ಒಂದು. ನಂಬರ್ 2, ಕಾನ್ಫ್ಲಿಕ್ಟ್ ಆಗುತ್ತೆ ಅಂತ ಗೊತ್ತಿದ್ದೇನೆ ಅಂತ ಒಂದು ಪೊಸಿಷನ್ಗಳನ್ನು ನೀವು ಬಳಸಿದಾಗ ಒಂದು ರಾಂಗ್ ಪ್ರೆಸಿಡೆಂಟ್ ಸೆಟ್ ಮಾಡ್ತೀರಾ. ಇವತ್ತು ಕಾಂಗ್ರೆಸ್ನವರು, ನಾಳೆ BJP ಅವರು, ಇನ್ನೊಂದು ದಿವಸ JDS ಬರ್ಬೋದು, ಆಮ್ ಆದ್ಮಿ ಪಾರ್ಟಿ ಅವ್ರು ಬರ್ಬೋದು. ನಾವು ಯಾಕಂದ್ರೆ ಇವತ್ತು ನಾವು ನೋಡ್ತಾ ಇರೋದು 2011ರಲ್ಲಿ ಹಂಗ್ ಮಾಡಿಲ್ವಾ, 2007ರಲ್ಲಿ ನೀವು ಹಂಗ್ ಮಾಡಿಲ್ವಾ? ಅಂದ್ರೆ ನೀನ್ ತಪ್ಪು ಮಾಡಿದ್ಯಾ ಅನ್ನೋದಕ್ಕೆ ನಾನ್ ತಪ್ಪು ಮಾಡೋದು ಸರಿ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ನೀನು ಮಾಡಿದೆ ನಾನು ಮಾಡ್ತೀನಿ ನೀವು ಹೇಳ್ಬೇಕಿತ್ತು. ನಮ್ಮ ಸರ್ಕಾರದಲ್ಲಿ 2.5 ವರ್ಷದಲ್ಲಿ ಎಷ್ಟು ಪಾಟೋಲ್ ಡೆತ್ಗಳಾಗಿದ್ದಾವೆ, ಎಷ್ಟು ಜನ ಅಲ್ಲಿಗೆ ನಾವು ನೌಕರಿ ಕೊಡೋಕ್ಕಾಗಿಲ್ಲ ಯುವಕರಿಗೆ, ಎಷ್ಟು ಜನರಿಗೆ, ಎಷ್ಟು ಮಹಿಳೆಯರು ಇವತ್ತು ಉದ್ಯೋಗ ಅವಕಾಶ ಇಲ್ಲಾರ್ದೆ ಮಹಿಳಾ ಸಬಲೀಕರಣ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಫೇಲ್ ಆಗಿದ್ದಾವೆ, ಇದೆಲ್ಲ ಲಿಸ್ಟ್ ಕೊಡ್ಬೋದಿತ್ತಲ್ಲ. ಬೇಕಂದ್ರೆ ಗವರ್ನರ್ ಹತ್ರ ಲಿಸ್ಟ್ ಕೊಟ್ಟು ಮಾಡಿಸ್ಲಿ. ನೀವು ಟೀಕೆ ಮಾಡದೇ ಇದೆ ಅಂತ ಅಂದರೆ ಆ ಪರ್ಟಿಕ್ಯುಲರ್ ಸ್ಕೀಮ್ಗಳಿಂದ ಆಗ್ತಾ ಇರುವಂಥ ಅನಾಹುತಗಳು ಅಥವಾ ಆಗ್ತಾ ಇರುವಂಥ ಸಮಸ್ಯೆಗಳು ಏನಾಗ್ಬೋದು, ನಮ್ಮ ಸರ್ಕಾರಕ್ಕೆ, ನನ್ನ ಕರ್ನಾಟಕಕ್ಕೆ ಯಾವ ರೀತಿ ಸಮಸ್ಯೆ ಆಗ್ಬೋದು ಅದನ್ನ ಮಾತಾಡಕ್ಕೆ ಹೇಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಸೊ ದೇರ್ ಲೈಸ್ ಒನ್ ಪಾಯಿಂಟ್, ಒಂದು ಹೆಲ್ದಿ ಡಿಸ್ಕಷನ್ ಆಗ್ತಿತ್ತು ಅಂತ. ಹೆಲ್ದಿ ಡಿಸ್ಕಷನ್ ಮಾಡ್ಕೊಳ್ಳಿ. ಇದು ನಿಮ್ಮ ಅಸೆಂಬ್ಲಿ ಇಸ್ ಮೆಂಟ್ ಫಾರ್ ದ್ಯಾಟ್. ನೀವು ಟೀಕೆ ಪ್ರತಿಟೀಕೆಗಳು ಬರಬೇಕು, ಅದರಲ್ಲಿ ಏನು ತೊಂದರೆ ಇಲ್ಲ. ಬಟ್ ಅದಕ್ಕೆ ನೀವು ಗವರ್ನರ್ನ ಬಳಸ್ಕೊಂಡು ಒಂದು ಪಾಯಿಂಟ್ ನೀವೇನು ಮಾಡಕ್ ಹೋಗ್ತಾ ಇದ್ದೀರಿ, ದಟ್ ಈಸ್ ಒನ್ ಲೆವೆಲ್ ಲೋವರ್ ಪಾಲಿಟಿಕ್ಸ್. ಬಟ್ ಪಾಲಿಟಿಕ್ಸ್ ಅಲ್ಲಿ ರೂಲ್ಸ್ ಇಲ್ಲ, ನಾನು ಏನಾದ್ರು ಅವ್ನು ಮಾಡಿಲ್ವಾ ಅಂತ ನೀವು ಕೇಳಿದ್ರೆ ಅದಕ್ಕೆ ಏನು ಹೇಳಕ್ಕಾಗಲ್ಲ. ನಿಮ್ಮ ಸ್ಟ್ಯಾಂಡರ್ಡ್ ನೀವು ಜಾಸ್ತಿ ಮಾಡ್ಕೊಳಕ್ಕಾಗತ್ತಾ ಅನ್ನೋದು ಇಂಪಾರ್ಟೆಂಟ್. ನಂಬರ್ 2, ಕಮಿಂಗ್
ಕಮಿಂಗ್ ಟು ದಿಸ್ ಸ್ಕೀಮ್, ಈಗ ನೀವು ಹೆಸರೇನೋ ಬದಲಾವಣೆ ಮಾಡಿದ್ರಿ, ಹೌದು. ಬಟ್ ಇರುವಂತ ಲೋಪದೋಷಗಳನ್ನ ತೆಗಿಯಕ್ಕೆ ಯಾವ ರೀತಿಯಾದಂತ ವ್ಯವಸ್ಥೆ ಮಾಡಿದಿರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಆಫ್ ಆಲ್ ನಾವು ಇವಾಗ ಲಾಸ್ಟ್ 12 ವರ್ಷದಲ್ಲಿ ನಾವು ನೋಡ್ತಾ ಹೋದಂಗೆ ಕೇಂದ್ರ ಸರ್ಕಾರ ತನ್ನ ಫೈನಾನ್ಷಿಯಲ್ ಜವಾಬ್ದಾರಿಯಿಂದ ತುಂಬಾ ನುಣುಚ್ಕೊಳ್ತಾ ಇದೆ. ಅದು GST ವೆರಿ ಟ್ರೂ ಕೊಡಬೇಕಾಗಿರೋದಿರೋದು, ರೈಟ್? ಅವಾಗ ಕೊರೋನಾ ಬಂತು ಅಂತ ಹೇಳ್ಬಿಟ್ಟು ಬೇಕಂದ್ರೆ ನೀವು ಸಾಲ ಮಾಡಿ ನಮ್ಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಅಂದರು. ಕೊಡಬೇಕಾದಂಥ ಎಷ್ಟೊಂದು ನಮಗೆ ಏನು ಇಲ್ಲಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡೋದು ಮಾತ್ರ ಡೇಟ್ ಟು ಡೇಟ್ ಕಲೆಕ್ಟ್ ಮಾಡ್ತಾರೆ, ಕೊಡಬೇಕಾದ್ರೆ ಅದಕ್ಕೆ ಡಿಲೇ ಇದೆ. ಅದರ ಜೊತೆಗೆ ನಮ್ಮ ಪರಿಹಾರಗಳು ಬೇಕಾದಾಗ ಅದು ಅನಾವೃಷ್ಟಿಯಿಂದ ಇರ್ಬೋದು, ಅತಿವೃಷ್ಟಿಯಿಂದ ಇರ್ಬೋದು, ಬರೀ ಕಮಿಟಿಗಳನ್ನು ಸೆಟಪ್ ಮಾಡೋದು 6 ತಿಂಗಳು 1 ವರ್ಷ ಕಳೆಯೋದು, 1 ಪೈಸಾ ಆ ಕಡೆಯಿಂದ ಬರಲ್ಲ. ಆದರೆ ಕರ್ನಾಟಕ ಸರ್ಕಾರದ ಕಾಂಟ್ರಿಬ್ಯೂಷನ್ ಟು ದ ಫೆಡರಲ್ ಎಕಾನಮಿ ಇನ್ ಅಗೇನ್ಸ್ಟ್ ಟು ವಾಟ್ ವಿ ರಿಸೀವ್ ಬ್ಯಾಕ್, ರೈಟ್? ವೆನ್ ವಿ ಆರ್ ಕಾಂಟ್ರಿಬ್ಯೂಟಿಂಗ್ ಮೋರ್ ದನ್ 12.8% ಟು ದ ಇಂಡಿಯನ್ ಎಕಾನಮಿ ಅಂಡ್ GDP, ನಮಗೆ ಕೇಂದ್ರ ಸರ್ಕಾರ ಆರ್ ಟು ದ ಟೋಟಲ್ ರೆವೆನ್ಯೂ ಆಫ್ ದ ಇಂಡಿಯನ್ ಗವರ್ಮೆಂಟ್ ನಮಗೆ ವಾಪಸ್ ಎಷ್ಟು ಬರ್ತಾ ಇದೆ? 3-4%. ಅದನ್ನು ಪ್ರತಿ ವರ್ಷ ಅದು ಇದು ಅಂತ ಒಂದು ಫಾರ್ಮುಲಾ ಮಾಡ್ಕೊಂಡು ಇನ್ನು ಕಮ್ಮಿನೇ ಆಗ್ತಾ ಇದೆ ಹೊರತು ಜಾಸ್ತಿ ಆಗ್ತಾ ಇಲ್ಲ. ಅದರಿಂದ ನಮ್ಗೆ ಏನ್ ಸಿಗ್ತಾ ಇದೆ? ಸೊ ಈಗ ನೀವು ಸ್ಕೀಮಲ್ಲಿ ಮತ್ತೆ ನ್ಯಾಷನಲ್ ಗವರ್ಮೆಂಟ್ ಇಂದ ಒಂದು ರೂರಲ್ ಡೆವಲಪ್ಮೆಂಟ್ಗೆ ಅಂತ ಇರುವಂತ ಒಂದು ಸ್ಕೀಮ್ಗೆ ಈಗ ನೀವು 60-40 ಪಾರ್ಟ್ನರ್ಶಿಪ್ ವಿದೌಟ್ ಎನಿ ಕನ್ಸಲ್ಟೇಷನ್. ಡಿಡ್ ಯು ಕನ್ಸಲ್ಟ್ ದ ಗವರ್ಮೆಂಟ್? ನೀವು ಇದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಕ್ಕಾಗತ್ತಾ? ಅಥವಾ ಡಿಡ್ ಯು ಸೇ ದಟ್ ಇಲ್ಲ ಮುಂಚಿಂದ ಎಷ್ಟು ಬಜೆಟ್ ಇತ್ತು ನಾನು ಅಷ್ಟೇ ಬಜೆಟ್ ಇಡ್ತೀನಿ, ಇದಕ್ಕೆ ನೀವು ಇನ್ನಿಷ್ಟು ಸೇರಿಸಿ ಇದನ್ನ ಇನ್ನೂ ಇಷ್ಟು ದೊಡ್ಡ ಗಾತ್ರ ಮಾಡೋಣ, ಇಷ್ಟು ಜಾಸ್ತಿ ಜನರನ್ನ ಕವರ್ ಮಾಡೋಣ, ಅದನ್ನ ನೀವು ಚರ್ಚೆ ಮಾಡಿದ್ರಾ? ಡಿಡ್ ಯು ಟೇಕ್ ವೆನ್ ಯು ಡೂ ಅ ಪಾರ್ಟ್ನರ್ಶಿಪ್, ಇಟ್ ಕಮ್ಸ್ ವಿತ್ ಕನ್ಸಲ್ಟೇಷನ್. ಕನ್ಸಲ್ಟೇಷನ್ ಹೇಳ್ಬಿಟ್ಟು ನಂದ ಹೆಸರು ನೀವು 40% ಹಾಕ್ಬೇಕು, ಅದನ್ನ ನೀವೇ ಹಂಚಬೇಕು ಅಂತ ನೀವು ಮಾಡಿ ನನ್ ಶೇರ್ ಕೊಡ್ಬಾ ಅಂದಾಗ ನಾನು ಕೊಡಲ್ಲ ಅಂತ ಅಂದ್ರೆ ಯಾವ ಸ್ಟೇಟ್ ಗವರ್ಮೆಂಟ್ಗೆ ಕಾನ್ಫಿಡೆನ್ಸ್ ಬರುತ್ತೆ? ರೈಟ್, ವೆರಿ ನೈಸ್. ನಾಗೇಂದ್ರ ಸರ್ ಏನು ಹೇಳಕ್ ಬಂದ್ರೆ? ನಮ್ಮ ಮಿತ್ರರು ಕೆಲವು ವಿಚಾರಗಳನ್ನ ನರೇಗಾ ವಿಷಯದಲ್ಲಿ ಮಾತಾಡಿದ್ರು. ಕೆಲವು ಸಂದರ್ಭ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಕೆಲವು ಯೋಜನೆಗಳನ್ನು ಮಾಡಿಫೈ ಮಾಡಿದಂಥ ಸಂದರ್ಭದಲ್ಲಿ ಅನೇಕ ಯೋಜನೆಗಳನ್ನು ಮಾಡಿಫೈ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು, ಹೆಸರು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಕೇಳ್ಪಟ್ಟಿದೆ. ವಾಸ್ತವಾಂಶನ ಇದುವರೆಗೂ ಯಾರು ಕೂಡ ಮಾತಾಡೋಕ್ಕೆ ಮುಂದೆ ಬಂದಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಉದಾಹರಣೆಗೆ GVB ರಾಮ್ಜಿ ಬಗ್ಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒಂದು ಹೆಸರು, ಎರಡನೇದು ಕರ್ನಾಟಕ ರಾಜ್ಯ ಸರ್ಕಾರ 40% ಅಂತಕ್ಕಂಥದ್ದು ಬಂದು 100% ಅವ್ರ ಜೊತೆಗೆ 40% ಆಗಿದೆ ಅಂತೇಳಿ. ಯಾಕೆ ಅಂತಂದರೆ ಮೇಡಮ್, ಒಂದು ಸಣ್ಣ ಉದಾಹರಣೆ ಜನರಲ್ ಆಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಮ್ಮ ತಾತ ಕಟ್ಟಿಸಿರೋ ಮನೆ ಇದೆ 100 ವರ್ಷ, ಇವತ್ತಿಗೆ 100 ವರ್ಷ ಆಗಿದೆ, ಮನೆ ಇವತ್ತು ಸೋರ್ತಾ ಇದೆ. ಸೋರಿಕೆಗಳನ್ನ ನಿಲ್ಲಿಸಲೇಬೇಕಲ್ವಾ, ಮಾಡಿಫೈ ಮಾಡಲೇಬೇಕಲ್ವಾ? ಈಗ ಏನಾಗಿದೆ, ಯಾಕೆ ಈ ನರೇಗಾ ವಿಷಯದಲ್ಲಿ ಇಷ್ಟೊಂದು ಅಂತಂದ್ರೆ ಕೇವಲ ಒಂದೊಂದು ರಾಜ್ಯಗಳ ಲೆಕ್ಕದಲ್ಲಿ ನಿಮ್ಗೊಂದು ಅಂಕಿಅಂಶಗಳನ್ನು ಕೊಡ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಮೇಡಮ್ 2019ರಿಂದ 2025 ಅವಧಿಯಲ್ಲಿ ಮೇಡಮ್ 669.92 ಕೋಟಿ ಹಗರಣ ಆಗಿದೆ ಮೇಡಮ್, ಸೋರಿಕೆ ಆಗಿದೆ. ಎಷ್ಟು ಹೇಳಿ? 669.92 ಕೇವಲ ಒಂದು ರಾಜ್ಯದಲ್ಲಿ. ರಿಕವರಿ ಆಗಿರ್ತಕ್ಕಂಥದ್ದು 15%, ಕೇವಲ 100 crores. ಮೇಡಮ್, ಇನ್ನೊಂದು ನಿಮಗೆ ಹೇಳ್ಬೇಕಾಗಿರ್ತಕ್ಕಂಥ 60-40 ಮಾಡ್ಬಿಟ್ರೆ ಸೋರಿಕೆ ಕಮ್ಮಿ ಆಗುತ್ತೆ ಅಂತ ಜವಾಬ್ದಾರಿ ಬರುತ್ತೆ ಅಂತಕ್ಕಂಥ ಎಲ್ಲ ಕೇಂದ್ರದಿಂದ ಬರ್ತದೆ 100%. ಮೇಡಮ್, ಒಂದು ಏನ್ ಗೊತ್ತಾ, ಕ್ರಮಕ್ಕೆ ಶಿಫಾರಸುಗೊಂಡ ಅಧಿಕಾರಿಗಳು ಎಷ್ಟು ಜನ ಗೊತ್ತಾ ಮೇಡಮ್? ಇದರಲ್ಲಿ 643 ಜನ ಯಾವ ಅಧಿಕಾರಿಗಳು ಹಗರಣ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮೇಡಮ್, ಅಮಾನತುಗೊಂಡಿರ್ತಕ್ಕಂಥವ್ರು 306 ಮಂದಿ ಆದ್ರೆ FIR ಆಗಿರ್ತಕ್ಕಂಥದ್ದು 85 FIRಗಳಾಗಿದೆ. ಕರ್ನಾಟಕ ರಾಜ್ಯ 3ನೇ ಸ್ಥಾನದಲ್ಲಿದೆ. ಅಧಿಕಾರಿಗಳನ್ನ ಹೆಚ್ಚು ಇನ್ವಾಲ್ವ್ ಆಗಿರ್ತಕ್ಕಂಥದ್ದು 4ನೇ ರಾಜ್ಯ ಆಗುತ್ತೆ. ಇವು ಕೂಡ ಈ 3 ಕೂಡ ಬಿಜೆಪಿಯೇತರ ಸರ್ಕಾರಗಳಿರ್ತಕ್ಕಂಥ ರಾಜ್ಯಗಳೇ ಆಗಿರ್ತವೆ. ಮೇಡಮ್, ಒಂದು ಮಾತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ಹಗರಣಗಳು ಯಾವ ರೀತಿ ಆಗ್ತದೆ, ಬಡವರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ ಅವ್ರು ಪದೇ ಪದೇ ಮಾತಾಡ್ತಾ ಇದ್ರು. ರಾತ್ರಿ ಬುಲ್ಡೋಸರ್ಗಳು ತಗೊಂಡ್ಬಂದು ಮೇಡಮ್ JCBಗಳು ತಂದು ರಾತ್ರಿ ನೀವು ಕಾಮಗಾರಿ ಮಾಡಿಬಿಟ್ಟು ಬೆಳಿಗ್ಗೆ 1000 ಜನ, 2000 ಜನ, 100 ಜನ ಅಂತ ಹೇಳಿ ಮಾನ್ಯತೆ ಪಡೆದ ಇರ್ತಕ್ಕಂಥ ಕೆಲವು ಕಂಪನಿಗಳಿಂದ GST ಬಿಲ್ ಕೊಡ್ತೀರಾ? ಇಲ್ಲಿ ಬಡವನಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಯಾಕಿದು ಮಾಡಿಫೈ? ಒಂದು ಯೋಜನೆ ನಿಮ್ಗೆ ಉದಾಹರಣೆ ಕೊಟ್ಟಿದ್ದು, ಮಿಕ್ಕಿದ ಯೋಜನೆಗಳ ಬಗ್ಗೆ ನೀವು ಯೋಚನೆ ಮಾಡಿ. ನಾನು ಒಂದು ರಾಜ್ಯದ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ರಾಜ್ಯದಲ್ಲಿ ಕೇವಲ 2019ರಿಂದ 2025 ತನಕ 600, ಇದು ನಂದಲ್ಲ, ಅವ್ರ ಡಾಟಾ ನೀವು ತೆಗೀರಿ, ಅದರಲ್ಲಿ ನರೇಗಾ ಇದರಲ್ಲಿ ಡಾಟಾ ತೆಗೀರಿ. ಮನೆ ಕಾಂಗ್ರೆಸ್ ಹೋಗ್ತಾರೆ, ಒಪ್ಕೋಬೇಕಾಗುತ್ತೆ, ನಾನು ಹೇಳಿರ್ತಕ್ಕಂಥದ್ದಲ್ಲ ಇದು, ಡಾಟಾದಲ್ಲಿ ಇರ್ತಕ್ಕಂಥ ಅಂಕಿಅಂಶ ಇದು. 600 ಸರಿಸುಮಾರು 700 ಕೋಟಿ ಆ ಸರ್ಕಾರ ಇದ್ದಿದ್ದು ಯಾವಾಗ? ಯಾರ್ದು? ನಿಮ್ದೇ ಇದ್ದಿದ್ದು. ನಿಮ್ಮ ಸರ್ಕಾರದಲ್ಲೇ ಒಂದು ರಾಜ್ಯದಲ್ಲಿ ಈ ಮಟ್ಟಿಗೆ ಸೋರಿಕೆ ಆಗಿದ್ರೆ
ಬೇರೆ ಬೇರೆ ರಾಜ್ಯಗಳಲ್ಲಿ ಎಷ್ಟಾಗಿರ್ಬೇಕು, 3ನೇ ಸ್ಥಾನದಲ್ಲೇ ಕರ್ನಾಟಕ ಇರ್ತಕ್ಕಂಥ. ರೈಟ್, ಅಲ್ಲಿಗೆ ಬರ್ತೀನಿ ಸರ್. ದರ್ಶನ್ ಅವ್ರು ನೀವು ಹೇಳಬೇಕು, ಬಸವರಾಜ್ ಅವರು ಹೇಳೋದಷ್ಟು ಕಠಿಣವಾಗಿ ನಾನು ಕೇಳೋದಿಲ್ಲ. ಆದರೂ ಕೂಡ ನೋಡಿ, ರಾಜ್ಯಪಾಲರ ಭಾಷಣಕ್ಕೆ ಫಸ್ಟಿಗೆ ಬರ್ತೀನಿ. ರಾಜ್ಯಪಾಲರ ಭಾಷಣದಲ್ಲಿ ನಾವಿಷ್ಟು ಗುಂಡಿ ಮುಚ್ಚಬೇಕು ಅಂತ ಅನ್ಕೊಂಡಿದ್ದೀವಿ, ಇಷ್ಟು ಕ್ಲಿಯರ್ ಮಾಡಿದ್ದೀವಿ ಈ 2.5 ವರ್ಷದಲ್ಲಿ, ಇನ್ನು 2.5 ವರ್ಷದಲ್ಲಿ ಇಷ್ಟು ಕ್ಲಿಯರ್ ಮಾಡ್ತೀವಿ. ಸರ್ಕಾರಿ ಶಾಲೆಗಳು ಅಂದರೆ ಇಷ್ಟು ಅನುದಾನವನ್ನು ಕೊಟ್ಟಿದ್ದೀವಿ, ಮತ್ತೊಂದು ಮಾಡಿದ್ದೀವಿ, ಕ್ಷೇತ್ರದ ಇಷ್ಟು ಅನುದಾನ ಕೊಟ್ಟಿದ್ದೀವಿ, ಇನ್ನು 2.5 ವರ್ಷದಲ್ಲಿ ಈ ಥರ ಮಾಡಿದ್ದೀವಿ. ಈ ಥರ ಒಂದು ಭಾಷಣವನ್ನು ಸಿದ್ಧಪಡಿಸಿ ಅದನ್ನು ರಾಜ್ಯಪಾಲರ ಹತ್ರ ಹೇಳಿಸಿದ್ರೆ ದೇರ್ ಇಸ್ ಅ ಮೀನಿಂಗ್. ಬಟ್ ಇಲ್ದಿರೋದನ್ನು ಹೇಳಿಸಿದ್ರು ಅನ್ನೋದೇ ಅವ್ರ ಬೇಸರ. ಸೊ ಹಾಗಾಗಿ ವಿಚ್ ಇಸ್ ನಾಟ್ ಅಕ್ಸೆಪ್ಟೇಬಲ್ ಅನ್ನೋದು ಒಂದು. ಇನ್ನೊಂದು, ನಾಗೇಂದ್ರ ಸರ್ ಹೇಳ್ದಂಗೆ ಸೋರಿಕೆ ತಪ್ಪಿಸೋ ಪ್ರಯತ್ನನ ಎಕ್ಸ್ಪರಿಮೆಂಟ್ ಮಾಡಿ ನೋಡಿ, ಸೋರಿಕೆ ಆಗ್ತಿದೆ ಅಂದಾಗ ಪ್ರಶ್ನೆ ಮಾಡಿ ಅಂತ. ಮೇಡಮ್, ಆಮ್ ಆದ್ಮಿ ಪಾರ್ಟಿಯವರು ಹೇಳ್ದಂಗೆ ರಾಜ್ಯಪಾಲರು ಭಾಷಣ ಮಾಡ್ಲಿಕ್ಕೆ ಆಗುದಿಲ್ಲ. ಈವನ್ ಗುಂಡಿ ಮುಚ್ಚಿರೋ ವಿಚಾರ ಕೇಳಿದ್ರೆ ನಾವು 14,000 ಅಲ್ಲ, ಅದೊಂದು ಸಿಂಪಲ್ ನಾನು ಎಕ್ಸಾಂಪಲ್ ಹೇಳಿದ್ದು. ಕ್ಷೇತ್ರದ ಅನುದಾನಕ್ಕೆ 2.5 ವರ್ಷದಲ್ಲಿ ನಿಮ್ಮ ಶಾಸಕರೇ ಬೊಬ್ಬೆ ಇಟ್ಟಿದ್ದು ನಾವು ನೋಡಿದ್ದೀವಿ. ನೀವು ಕೇಳಿದ್ದಕ್ಕೆ ಗೌರವಿಸ್ತಾ ಇವತ್ತು 14,000 ಗುಂಡಿಯನ್ನು ಮುಚ್ಚಿದ್ವಿ, ಜೊತೆಗೆ 500 KPSC ಶಾಲೆಗಳನ್ನ ತೆಗೆಯುವಂತ ಕೆಲಸವನ್ನು ನಾವು ಮಾಡ್ತಾ ಇದೀವಿ. ಕೆಲವು ಕಡೆ ಉದ್ಘಾಟನೆನೂ ಆಗಿದೆ. ಈ ಒಂದು ಅಧಿವೇಶನ ಯಾಕೆ ನಡೀತಾ ಇದೆ ಪ್ರಸ್ತುತ, ಆ ವಿಚಾರಗಳು ಏನು ಸೆಷನ್ ಡಿಸ್ಕಷನ್ ಆಗ್ತದೆ, ಆ ವಿಚಾರಗಳ ಮೇಲೆ ರಾಜ್ಯಪಾಲರು ಮಾತಾಡಬೇಕು ಹೊರತು ನೀವು ಹೊಸದಾಗಿ ವಿಚಾರಗಳನ್ನ ಅದೇನಾದ್ರು ಆಡನಾಗಿತ್ತು ಅಂದ್ರೆ ಖಂಡಿತ ಮಾತಾಡೋರು. ರಸ್ತೆ ಗುಂಡಿ ವಿಚಾರ ಇದ್ರಲ್ಲಿ ಏನಾದ್ರು ಚರ್ಚೆನಲ್ಲಿ ಇತ್ತು ಅಂದಿದ್ರೆ ಖಂಡಿತ ಈ ಒಂದು ಚರ್ಚೆ. ಒಂದು ನಿಮಿಷ ಕೂತ್ಕೊಂಡು ಮಾತಾಡ್ದಂಗಲ್ಲ ಗೋವಿಂದರಾಜ್ ಅವರೇ, ಸಂಸತ್ನಲ್ಲಿ ಮತ್ತೆ ರಾಜ್ಯಸಭೆಯಲ್ಲಿ ರಾಷ್ಟ್ರಪತಿಗಳು ಯಾವ್ಯಾವ ಉಲ್ಲೇಖ ಆಗಿರೋ ಭಾಷಣಗಳನ್ನ ನಾನು ತೆಗಿತೀನಿ. ನೀವು ರಾಜ್ಯದ ಮುಖ್ಯಮಂತ್ರಿಯಾಗಿ ರಾಜ್ಯ ಸರ್ಕಾರ ಮಾತಾಡೋದಲ್ಲ, ಸುಳ್ಳು ಹೇಳ್ಬೇಡ್ರಿ. ನೀವು ಸುಮ್ಮನೆ ಅಧಿಕಾರ ಬರಬೇಕಾದ್ರೆ ಸುಳ್ಳು ಹೇಳಿದ್ರೆ ಆಮ್ ಆದ್ಮಿಯವರಾಗ್ಲಿ, ಒಂದು ನಿಮಿಷ ಆಯ್ತಾ ನಿಮ್ದು, ಆಮ್ ಆದ್ಮಿಯವರಾಗಲಿ ಬಿಜೆಪಿಯವರಾಗಲಿ ಇಲ್ಲಿ ಚಕಾರ ಎತ್ತಿದಾಗೆ ಮತ್ತೆ ಇನ್ನೊಂದು ಸಚಿವ ಸಂಪುಟದಲ್ಲಿ ಅದಕ್ಕೆಲ್ಲ ಒಂದು ಪ್ರೋಸೆಸ್ ಇದೆ. ಮತ್ತೆ ಯಾವ ಉದ್ದೇಶದಲ್ಲಿ ಈ ಸೆಷನ್ ಕರೆದಿದ್ದೀವಿ, ನೀವು ಪ್ರೋಸೆಸ್ ಬಗ್ಗೆ ಮಾತಾಡ್ತೀರಿ ದರ್ಶನ್ ಅವರೇ. ಇವೆಲ್ಲ ಜ್ವಲಂತ ಸಮಸ್ಯೆಗಳು. ರಾಜ್ಯದ ಹೆಚ್ಚು ಕಮ್ಮಿ 30-32 ವಿವಿ ಮುಚ್ಚಕ್ಕೆ ಹೋಗಿದ್ದೀರಿ. ಗ್ಯಾರಂಟಿ ಯೋಜನೆಗಳು ಅಂದಾಗ ಅವೇನ್ ತಲುಪ್ತಾ ಇದೆ, ಎಲ್ಲಿ ಯಾವಾಗ ಎಷ್ಟು ಗೃಹಲಕ್ಷ್ಮಿ ಯಾರು ಬಸ್ಸಿಗೆ ಒಂದು ಹೆಣ್ಮಗಳು ತೋರಿಸಿ, ಬಸ್ಸಿಗೆ ಒಂದು ಹೆಣ್ಮಗಳು ದುಡ್ಡು ಕೊಟ್ಟು ಹೋಗುದನ್ನು ನೀವು ತೋರಿಸಿ. ಹೆಂಗ್ ವಿಫಲ ಅಂತ ಹೇಳ್ತೀರಾ? ಯಾರು ಬಿಲ್ ಹೋಗ್ತಾ ಇದೆ ನೀವು ತೋರಿಸಿ, ನಾವು ಹೋಗ್ತೀನಿ. 2,000 ಬಸ್ಸಲ್ಲಿ ಹತ್ತೋದು ಎಷ್ಟು ಮುಖ್ಯನೋ, ಫ್ರೀ ಆಗಿ ಸುಸಜ್ಜಿತವಾದ ಬಸ್ಸು, 5,000 ವಿದ್ಯಾರ್ಥಿಗಳಿಗೆ ಅವಕಾಶ, ಇದು ಬಹಳ ಮುಖ್ಯ. ಒಂದ್ ನಿಮಿಷ ನಾನು ಫ್ರೀ ಕೊಟ್ವಿ ಸರ್. ಗೋವಿಂದರಾಜ್ ಅವರೇ, ನೀವು ಮುಂದೆ ಮಾತಾಡಕ್ ನಾನು ಬಿಡ್ತೀನ, ನೀವು ಲೆಕ್ಕ ಹಾಕೊಳ್ಳಿ, ಒಂದು ಸಭ್ಯತೆ ಇಟ್ಕೊಳ್ಳಿ. ಅವರು ಪ್ರಶ್ನೆ ಕೇಳೋದು, ನೀವು ಪ್ರಶ್ನೆ ಕೇಳೋದು, ತೊಂದರೆ ಮಾಡಕ್ ಮಾಡ್ಕೊಂಡು ಆಯ್ತು ಬಿಡ್ರಿ. ಮೇಡಮ್, ಇವತ್ತು ಗ್ಯಾರಂಟಿಗಳ ವಿಚಾರದಲ್ಲಿ ಆಯಿತು, ಜನತೆ ಯಾವುದೇ ವಿಚಾರದಲ್ಲಿ ಏನಾದರೂ ಒಂದು ತೊಂದರೆಗಳಾದಾಗ ಹೋರಾಟ ಮಾಡುವಂಥ ಒಂದು ನಿದರ್ಶನಗಳನ್ನ ಇಡೀ ದೇಶದ, ಉದಾಹರಣೆ ರೈತರಿಗೆ 3 ಕೃಷಿ ಕರಾಳ ಕಾನೂನು ಅಥವಾ ಯಾವುದೇ ಯೋಜನೆ ತಂದು ನಿಲ್ಲಿಸಿದಾಗ ಧರಣಿಗಳು, ಮತ್ತು ಇನ್ನೊಂದು ಗ್ಯಾರಂಟಿ ವಿಚಾರಕ್ಕೆ ಇಲ್ಲಿ ತನಕ ಯಾವುದೇ ಧರಣಿಗಳಾಗಿಲ್ಲ. 2 ತಿಂಗಳು ನಮ್ಗೆ ಲೇಟ್ ಆಗಿರ್ಬೋದು, ನಾವು ಒಪ್ಕೊಳ್ತೀನಿ. ಕೆಲವು ಸರಿ 3 ತಿಂಗಳು ಏನು ಗೃಹಲಕ್ಷ್ಮಿ ಹಣ ಹೋಗೋದು ಲೇಟ್ ಆಗಿರ್ಬೋದು, ಆದರೆ ಜನರಿಗೆ ಕೆಲಸವನ್ನು ನಾವು ಮಾಡ್ತಾ ಇದೀವಿ. ಯಾವ ಹೊಡೆದಿರೋದು ಸುಳ್ಳು ಮಾತಾಡಬೇಡಿ. ಹಣಕಾಸು ಇಲಾಖೆನಲ್ಲಿ ಆ ಹಣ ಇದೆ, 2 ತಿಂಗಳು ಹೋಗಿರ್ಲಿಲ್ಲ. ಇಲಾಖೆ ಸಚಿವರೇ ಒಪ್ಕೊಂಡಿರ್ತಕ್ಕಂಥ ತಪ್ಪಾಗಿದೆ ಅಂತ ಮೇಡಮ್, ಮಾರನೇ ದಿನ ಸಚಿವರು ಅದಕ್ಕೆ ಉತ್ತರ ಕೊಡುವಂತ ಕೆಲಸ ಮಾಡಿದ್ದಾರೆ. ಮೇಡಮ್, ಈಗ ಇಲ್ಲಿವರೆಗೂ ವಾಪಸ್ ಹಾಕಿಲ್ಲ ಮೇಡಮ್. ಗೋವಿಂದರಾಜ್ ಅವರೇ, ನೀವು ಪ್ರತಿ ಮಾತಿಗೆ ಅಡ್ಡಿಪಡಿಸಿದ್ರೆ ನಿಮ್ಮ ಒಂದೇ ಒಂದು ಈ ಚರ್ಚೆನ, ನಾನು ಚರ್ಚೆ ಚೆನ್ನಾಗಾಗ್ಲಿ ಅಂತ ಬರ್ತೀನಿ, ಚರ್ಚೆ ಹಾಳು ಮಾಡೋದಕ್ಕೆ ನೀವು ಕೆಣಕ್ತಾ ಹೋದ್ರೆ ನಾನು ಅದು ಡಬ್ಬಲ್ ಕೆಣಕ್ತೀನಿ. ಬಿಜೆಪಿ ಹೆಂಗ್ ಮಾತಾಡ್ತೀನಿ ನಾನು ನೋಡ್ತೀನಿ. ಅವ್ರು ಏನೋ ಬೇರೆ ಪ್ರಶ್ನೆ ಕೇಳಿದ್ದಾರೆ ಮೇಡಮ್. ಸುಳ್ಳು ಹೇಳೋದು ಬೇಡ. ರಾಮ್ಜಿ, ಸೋರಿಕೆ ತಪ್ಪಿಸೋ ಪ್ರಯತ್ನ ಯಾವ ಸೋರಿಕೆ? ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ. ಮೇಡಮ್, ಒಂದ್ ನಿಮಿಷ ನನಗೆ ಸ್ವಲ್ಪ ಮಾತಾಡಕ್ ಬಿಡ್ಬೇಕು, ನನಗೆ ಉಪದ್ರವನೇ ಆಗುತ್ತೆ. ಮೇಡಮ್, ಅವಾಗ್ಲೂ ಮಾತಾಡ್ಬೇಕಾದ್ರೆ ನಾವು ದೇಶಕ್ಕೆ ಕೊಡುಗೆ, ಯಾವ ಕೊಡುಗೆ ಕೊಟ್ಟಿದ್ದಾರೆ? ಅಚ್ಚೆ ದಿನ ಬಂತ, ವಿಕಾಸ್ ಬಂತ, ಅಕೌಂಟಿಗೆ 15 ಲಕ್ಷ ರೂಪಾಯಿ ಹೋಯ್ತಾ, ಬುಲೆಟ್ ಟ್ರೈನ್ ಬಿಟ್ರ, ಗಂಗೆ ನಮಾಮಿ ಆಯ್ತಾ, ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೈವೇಟ್ ಕಂಪ್ನಿಗಳು ಉದ್ಧಾರ ಆಯ್ತಲ್ಲ. ಇವತ್ತು ಹಿಂದಿನ ಎಲ್ಲ ಪ್ರಧಾನಿಗಳ ಪಟ್ಟಿಯನ್ನು ನಾನು ಕೊಡ್ತೀನಿ. 20 ಅಂಶದ ಕಾರ್ಯಕ್ರಮ, ಪಂಚವಾರ್ಷಿಕ ಯೋಜನೆ, ಸೆಲ್ಲು, BSNL, ಆಕಾಶವಾಣಿ, ದೂರದರ್ಶನ, IIT, IIM, ಏಮ್ಸ್, ಕ್ರಾಂತಿಗಳು, ಇವರು ಎಂಥದ್ದು ನೆರೆಗ ಯೋಜನೆ ಆಗಿರ್ಬೋದು, ಸ್ತ್ರೀ ಶಕ್ತಿ ಆಗಿರ್ಬೋದು,
ಅಥವಾ ಆಹಾರ ಭದ್ರತಾ ಕಾಯ್ದೆ ಆಗಿರ್ಬೋದು, ಏನೋ RTI ಆಗಿರ್ಬೋದು, ಎಲ್ಲಾ ಸಾಕ್ಷ್ಯ ಗುಡ್ಡೆ ಇದೆಯಲ್ಲ. ನರೇಂದ್ರ ಮೋದಿ ಅವರ ಯೋಜನೆ ಕರ್ನಾಟಕದಲ್ಲಿ ಹೆಸರು ಬದಲಾಯಿಸಿ ಮೀಸೆ ತಿರುವ ಬದಲು ಇಂದಿರಾ ಆವಾಸ್ ಯೋಜನೆ ಹೋಗ್ಬಿಟ್ಟು PM ಆವಾಸ್ ಯೋಜನೆ ಆಗ್ತದಂತೆ. ರಾಜ್ಯ ವಿದ್ಯುದೀಕರಣ ಯೋಜನೆ ಇದ್ದಿದ್ದು ದೀನ್ ದಯಾಳ್ ಉಪಾಧ್ಯಾಯ ವಿದ್ಯುದೀಕರಣ ಯೋಜನೆ ಆಗುತ್ತಂತೆ. ಇನ್ನೊಂದು ಯಾವುದೋ ಹೇಳ್ತೀನಿ, ಇಲ್ಲೇ ಇದಾವೆ ನನ್ನ ಹತ್ರ ಬರ್ಕೊಂಡಿದ್ದೀನಿ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ನಗರ ಪುನರುಜ್ಜೀವನ ಮಿಷನ್, ಅಟಲ್ ಮಿಷನ್ ಫಾರ್ ರಿಎಜುಕೇಶನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್, ಇಂದಿರಾ ಗಾಂಧಿ ಮಾತೃತ್ವ ಸಹಯೋಗ ಯೋಜನೆ, PM ಮಾತೃತ್ವ ವಂದನಾ ಯೋಜನೆ, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ವಚ್ಛ ಭಾರತ್ ಅನ್ನುವಂಥದ್ದು. ಅದ್ರ ಹಿಂದೆ ಎಲ್ಲದು ಒಳ್ಳೆ ಪಾಯಿಂಟ್ ದರ್ಶನ. ನರೇಂದ್ರ ಮೋದಿ ಅವರ ಹೆಸರಿಟ್ಟೆ, ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿಟ್ಟೆ, LK ಅಡ್ವಾಣಿ ಅವರ ಹೆಸರಿಟ್ಕೊಳ್ಳಿ, ಹೊಸ ಯೋಜನೆ ತಂದು ಜನತೆ ಉದ್ಧಾರ ಮಾಡಿ. ಮೇಡಮ್ ಹಾಗೆ ಮಾತಾಡ್ತವ್ರು ಭಾರತ ರತ್ನದ ಬಗ್ಗೆ ಮಾತಾಡಿದ್ರು. ಬಹಳ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ನೀವು ಅವ್ರು ಬಿಡಿ, ನೀವು ಸ್ವಲ್ಪ ಓಲ್ಡ್ ವೈನ್ ಇಂದ ನ್ಯೂ ಬಾಟಲ್ ಅಂತಾರೆ ಅಷ್ಟೇ. ನೀವು ಏನ್ ಚೇಂಜಸ್ ಮಾಡಿದ್ರಿ? ಯಾವ ಸೋರಿಗೆ ಅಣ್ಣ ಒಂದೇ ನಿಮಿಷ, ಅರ್ಧ ಸೆಕೆಂಡ್ ಕೊಡಿ ಸರ್ ನನಗೆ. ಮೇಡಮ್ ಭಾರತ ರತ್ನದ ಬಗ್ಗೆ ಅವ್ರು ಮಾತಾಡಿದ್ರು. ಮೇಡಮ್, ಈ ದೇಶಕ್ಕೆ ಇಂದಿರಾ ಗಾಂಧಿ ಪ್ರಾಣ ತ್ಯಾಗ ಮಾಡಿದ್ದಾರೆ, ಅವ್ರಿಗೆ ಅವ್ರು ಕೊಟ್ಕೊಂಡಿಲ್ಲ. ರಾಜೀವ್ ಗಾಂಧಿ ದೇಶಕ್ಕೆ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ. ಆಯ್ತು, ಅಟಲ್ ಬಿಹಾರಿ ವಾಜಪೇಯಿ ಕೊಟ್ರಲ್ಲ, ಏನು ಪಾಕಿಸ್ತಾನ ಬಸ್ ಬಿಟ್ಟಿದ್ದು ಕೊಟ್ರ, ರೈಲ್ ಬಿಟ್ಟಿದ್ದು ಕೊಟ್ರ, ಕಂದಾರ್ಗೆ ಹೋಗಿ ಉಗ್ರಗಾಮಿಗಳನ್ನ ಬಿಟ್ಟು ಬಂದಿದ್ದು ಕೊಟ್ರ, LK ಅದ್ವಾನಿ ಏನು ಬಾಬ್ರಿ ಮಸೀದಿ ಗಲಾಟೆ ಮಾಡಿಸಿದ್ದು ಕೊಟ್ರ. LK ಅದ್ವಾನಿ ಅವರ ಕೊಡುಗೆ ಈ ದೇಶಕ್ಕೆ ಯಾವ್ದ್ರಲ್ಲಿ ಅವ್ರು ಸೇವೆ ಸಲ್ಲಿಸಿದ್ದಾರೆ? ಏನು ಹೋಗಿ ಹೆಸರಿಗೋಸ್ಕರ ಭಾರತ ರತ್ನ ಕೊಟ್ಟವರು ಬೇಡ. ಪ್ರಾಣ ತ್ಯಾಗದ ಇತಿಹಾಸ ಇದೆ, ರಕ್ತ ಬಲಿದಾನದ ಇತಿಹಾಸ ಇದೆ, ಜೈಲು ಶಿಕ್ಷೆ ಇತಿಹಾಸ ಇದೆ, ಸ್ವಾತಂತ್ರ್ಯ ಕೊಟ್ಟ ಇತಿಹಾಸ ಇದೆ, ಸಂವಿಧಾನ ಕೊಟ್ಟ ಇತಿಹಾಸ ಇದೆ. ಏನಿದು ನಿಮ್ಮ ಕೊಡುಗೆ ಶೂನ್ಯ ಅಂತ ಒಂದು ಸೆಕೆಂಡ್ ನೀವೇ ಮಾತಾಡಿ. ನೀವೇ ಮಾತಾಡಿ ಮೇಡಮ್, ಒಂದೇ ಸೆಕೆಂಡ್ ಮೇಡಮ್. ಇಲ್ಲ ನಿಮಗೆ ನೀವು ಕಂಟಿನ್ಯೂ ಮಾಡಿ ಮೇಡಮ್, ಒಂದ್ ನಿಮಿಷ ಮೇಡಮ್. ನೀವು ಧರಣಿಗಳು ಆಗ್ತಾ ಇಲ್ಲ ಅಂದ್ರಲ್ಲ, ಕಾಂಟ್ರಾಕ್ಟ್ ಲೇಬರ್ಗಳು ಧರಣಿ ಮಾಡಿದ್ದಾರೆ, ಆಶಾ ಕಾರ್ಯಕರ್ತರು ಅಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಇವತ್ತು 10,000 ಜನ ಕಾಂಟ್ರಾಕ್ಟ್ ಲೆಕ್ಚರರ್ಗಳು ಇವತ್ತು ಕಾಲೇಜಲ್ಲಿ ಅಟೆಂಡ್ ಆಗ್ತಾ ಇಲ್ಲ, ಯಾಕಂದ್ರೆ ಅವ್ರಿಗೆ ಸಂಬಳ ಇಲ್ಲ, ಅವ್ರಿಗೆ ರಿನ್ಯೂ ಮಾಡ್ತಾ ಇಲ್ಲ. ನಿಮ್ ಯೋಗ್ಯತೆ ನೋಡಕ್ ಆಗ್ತಾನೆ, ನಿಮ್ಮನ್ನ ಮನೆ ಕಳ್ಸಿದಾರೆ. ಇದ್ಯಾವುದೋ IT, ED, CBI, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಟ್ಕೊಂಡು ಕಳತನದಲ್ಲಿ ಗೆಲ್ತಾ ಬಂದಿದ್ದಾರೆ. ಮಾತಗಳ್ಳರೇ ದೇಶದ ಜನ ಕ್ಷಮಿಸಲ್ಲ. ಮೇಡಮ್ ಒಂದು ನಿಮಿಷ. ಆಗಲೇ ಆಮ್ ಆದ್ಮಿ ವಕ್ತಾರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. 2.5 ವರ್ಷಗಳ ಕಾಲ ಕೂಡ ದಿನನಿತ್ಯ ಯಾವುದೋ ಒಂದು ಅಂಕಿಅಂಶಗಳಿದೆ, ಧರಣಿಗಳು ಮಾಡಿರ್ತಕ್ಕಂಥದ್ದು. ಒಂದು ಲಕ್ಕುಂಡಿಲಿ ಉತ್ಖನನ ನಡೀತಾ ಇದೆ, ಅಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರು ಯಾಕೆ ಸ್ಟ್ರೈಕ್ ಮಾಡಿದ್ರು? ದಯಮಾಡಿ ಹೇಳಿ. ನರೇಗಾ ವಿಷಯದಲ್ಲೇ ಅವ್ರು ಮಾಡಿರ್ತಕ್ಕಂಥದ್ದು, ಎಷ್ಟು ಗಂಟೆಗಳ ಕಾಲ ನಮ್ಮನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಎಷ್ಟು ಕೂಲಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ನಿಮ್ ಕಣ್ಣು ಮುಂದೆ ಸಾಕ್ಷಿ ಇದೆಯಲ್ಲ, ಇದಕ್ಕಿಂತ ಸಾಕ್ಷಿ ಬೇಕಾ? ಲೈವ್ ಸಾಕ್ಷಿ ಇದು. ಸಮಯಾವಕಾಶ VBG ರಾಮ್ಜಿಲ್ ವಾರಕ್ಕೆ ಸೆಟಲ್ಮೆಂಟ್ ಅಂದ್ರೆ ನೀವು ಒಪ್ಕೊಳ್ಳಲ್ಲ. ಕೊಟ್ಟಿಲ್ಲ, ತೆರಿಗೆ ಹಣ ಕೊಟ್ಟಿಲ್ಲ, IIT ಕೊಟ್ಟಿಲ್ಲ, ಏಮ್ಸ್ ಕೊಟ್ಟಿಲ್ಲ, ನೀರಾವರಿ ಯೋಜನೆಗೆ ಹಣ ಕೊಟ್ಟಿಲ್ಲ, ಮೆಟ್ರೋ ಯೋಜನೆಗೆ ಹಣ ಕೊಟ್ಟಿಲ್ಲ, ರೈಲ್ವೆ ಯೋಜನೆಗಳಿಗೆ ಹಣ ಕೊಟ್ಟಿಲ್ಲ, ಹಣ ಕೊಟ್ಟಿಲ್ಲ. ಈ ನರೇಂದ್ರ ಮೋದಿ ಬಂದ್ಮೇಲೆ ಎಷ್ಟು ಸ್ಮಾರ್ಟ್ ಸಿಟಿ ಆಯ್ತು ಈ ದೇಶದಲ್ಲಿ, ಎಷ್ಟು ಸ್ಮಾರ್ಟ್ ಸಿಟಿ ಆಗಿದೆ ನರೇಂದ್ರ ಮೋದಿ ಬಂದ್ಮೇಲೆ. ಕರ್ನಾಟಕದಲ್ಲಿ ತ್ಯಾಜ್ಯ ವಿಲೇವಾರಿಗೆ 960 ಕೋಟಿ ಹಣ ಕೊಟ್ಟಿಲ್ಲ, ಅದನ್ನು ಕೊಡದೇನೆ ಇವರ ಕೂಲಿ ಎರಡು ವರ್ಷದಲ್ಲಿ ಮೆಟ್ರೋ ಲೈನ್ ಎಲ್ಲ ಅಪ್ರೂವಲ್ ಆಯ್ತು, ಸ್ಯಾಂಕ್ಷನ್ ಆಗಾಯ್ತು, ಕ್ಲಿಯರ್ ಆಗಾಯ್ತು. ಹಣ 20 ಪೈಸೆ ಕೊಟ್ಟಿಲ್ಲ. ಕಾಂಗ್ರೆಸ್ ವಕ್ತಾರಿಗಿರ್ಲಿ ಮೇಡಮ್. ಅಪ್ಪರ್ ಭದ್ರಾದು 5,600 ಕೋಟಿ ಇಟ್ಟಾಗ ಇದೇ ಸರ್ಕಾರ ಬಂದಾಗ ಆ ಮ್ಯಾಚಿಂಗ್ ಗ್ರಾಂಟ್ಸ್ ಅಂತ 30% ಹಣವನ್ನು ಅಕೌಂಟ್ ಇಡ್ಲಿ ಮೇಡಮ್. ಇವತ್ತು ಕೆಲಸ ಮಾಡಲಿಲ್ಲ, ಕಮ್ಮಿ ಮಾಡ್ರಿ, ನಿಮ್ ಜಾಬ್ ಹಾಕೋಣ ನುಂಗದ್ ಕಮ್ಮಿ ಮಾಡ್ರಿ. ರಾಜೀನಾಮೆ
ಕರ್ನಾಟಕಕ್ಕೊಂದು ಏಮ್ಸ್, ಕರ್ನಾಟಕಕ್ಕೊಂದು IIT, ಕರ್ನಾಟಕದ ಏನು ಇಲ್ಲ ಮೇಡಮ್. ಮೇಡಮ್ ಬಿಜಿ ರಾಜನೀತಿ ಹೆಸರು ಬಂದಿರ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗಿದ್ರೆ ಒಂದು ಲಿಸ್ಟ್ ಬಿಜೆಪಿ ಅವ್ರದ್ದು ಇದೆ. ನಾವು 28ರಲ್ಲಿ ಪಂಚಾಯ್ತಿನೂ ಇಲ್ಲ, 26 ಜನ ಅಲ್ಲ, ಎಂಪಿಗಳು ಇಲ್ಲ ಅಂದ ತಕ್ಷಣ ಮಾತಾಡ್ಬಾರ್ದು, ಮಾತಾಡ್ಲಿ. ಆದ್ರೆ ಮಹಾನ್ ಮೇಧಾವಿ ತರ ಬಸವರಾಜ್ ಇವ್ರು ಅರವಿಂದ ಕೇಜ್ರಿವಾಲ್ ಜೈಲಿಗೆ ಹೋಗಿಲ್ವಾ? ಯಾವ್ದಕ್ಕೆ ಹೋಗಿದ್ರು? ಸರ್ ನಿಮ್ಗೆ ಒಂದು ನಿಮಿಷ. ಜೈಲಿಗೆ ಹೋಗಿಲ್ವಾ? ಬಂದಿರ್ತಕ್ಕಂಥದ್ದು ಇವತ್ತೇನೇ ಏಕಾಏಕಿ ಬಂದಿರತಕ್ಕಂಥದ್ದಲ್ಲ. ಈ ಸ್ಕೀಮು ಸ್ಟಾರ್ಟ್ ಆಗಿದ್ದು 1980ರಲ್ಲಿ ಮೇಡಮ್. 80ರಿಂದ ಇಲ್ಲಿವರೆಗೂ 10 ಸಾರಿ ಈ ನೇಮ್ನ ಚೇಂಜ್ ಆಗಿದೆ ಮೇಡಮ್. ಇವತ್ತು ಫಸ್ಟ್ ಇನ್ನು ಹೆಸರಿದ್ದು ಏನು ಗೊತ್ತಾ ಮೇಡಮ್? ಫಸ್ಟು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕಾರ್ಯಕ್ರಮ ಅಂತ 1980ರಲ್ಲಿ ಬಂದಂಥದ್ದು. 83ರಲ್ಲಿ ಗ್ರಾಮೀಣ ಭೂ ಉದ್ಯೋಗ ಖಾತ್ರಿ ಅಂತ ಬಂದಿಂಥದ್ದು. 89ರಲ್ಲಿ ಮೇಡಮ್ ಜವಾಹರ್ ರೋಜ್ಗಾರ್ ಯೋಜನೆ ಅಂತ ತಂದಿಂಥದ್ದು. 93ರಲ್ಲಿ ಉದ್ಯೋಗ ಭರವಸೆ ಯೋಜನೆ ಅಂತ ತಂದರು. 99ರಲ್ಲಿ ಗ್ರಾಮ ಸಮೃದ್ಧಿ ಯೋಜನೆ ಅಂತ ತಂದಂಥದ್ದು. 2004ರಲ್ಲಿ ಸಂಪೂರ್ಣ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ತಂದಂಥದ್ದು. ತದನಂತರ ಅದನ್ನು ಕೂಲಿಗಾಳು ಯೋಜನೆ ಯಾರೋ ಸನ್ಮಾನ್ಯ ವಾಜಪೇಯಿ ಅವರಿದ್ದಂಥ ಸಂದರ್ಭದಲ್ಲಿ ತಂದಂಥ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಹೇಳ್ಬಿಟ್ಟು ತಂದಂಥದ್ದು. ತಿರ್ಗಾ ಇವರು 2006 ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಉದ್ಯೋಗ ಖಾತ್ರಿ ನರೇಗಾ ಅಂತ ಮಾಡ್ಕೊಂಡ್ರು. ತದನಂತರ ತದನಂತರ 2008ರಲ್ಲಿ ನೆಕ್ಸ್ಟ್ ಚುನಾವಣೆ ಒಂದು ಇದ್ದಾಗ MN ಸೇರ್ಸ್ಕೊಂಡ್ರು. ಹೇಳ್ರಿ, ಮಹಾತ್ಮ ಗಾಂಧೀಜಿ ಅವರ ಹೆಸರು ಹೇಳ್ರಿ. ಶ್ರೀರಾಮನ ಭಕ್ತರಾಗಿ ನಾಥುರಾಮನ ಭಕ್ತರಾಗಿ ಗಾಂಧಿ ಕೊಂದಂತ ನಾಥುರಾಮನ ಭಕ್ತರಾಗಿ ಗಾಂಧಿ ಮಹಾತ್ಮ ಅಲ್ಲ ಈ ದೇಶಕ್ಕೆ. ರಾಹುಲ್ ಗಾಂಧಿ ಅಲ್ವಾ? ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಹೆಸರು ಹೇಳಕ್ಕೂ ಯೋಚನೆ ಮಾಡ್ತಾ ಇದ್ದಾರೆ. ಏನು MG ಅಂತೆ ಮಹಾತ್ಮ ಗಾಂಧೀಜಿ. ದೇಶದಲ್ಲಿ ಮಹಾತ್ಮ ಗಾಂಧಿ ಕನಸನ್ನ ಈಡೇರಿಸ್ತಾರ್ದು ಏನಿದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ NDA ಸರ್ಕಾರ ಬಂದಾದ್ಮೇಲೆ ನಡೀತಕ್ಕಂಥ ಯೋಜನೆಗಳು. ಸುಮ್ಮನೆ ಕಣ್ಣೋರ್ಸೋದು ಬೇಡ. ಒಂದು ಹೇಳಿ, ಅಂದ್ರೆ ಗಾಂಧಿ ಕನಸನ್ನ ನೀವು ಸಾಕಾರ ಮಾಡ್ತೀರಿ. ಸ್ವಚ್ಛವಾಗಿರ್ಬೇಕು. ರಾಮ್ ಅಂತ ಹೇಳಿದ್ರು ಈ ದೇಶದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಬಾಳ್ಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾಡಿದಂತ ಆಜ್ಞೆಗಳು ಇವ್ರು ಯಾರು ಪಾಲನೆ ಮಾಡಿದ್ರು ಮೇಡಮ್? ಇವತ್ತು ಸೋನಿಯಾ ಗಾಂಧಿ ಗಲಾಟೆ ಬಗ್ಗೆ ಹೇಳ್ರಿ. ಗಾಂಧೀಜಿ ಬಗ್ಗೆ ಮಾತನಾಡೋರು ಬಾಬ್ರಿ ಮಸೀದಿ ಗಲಾಟೆ ಬಗ್ಗೆ ಹೇಳಿ, ಗೋಪುರ ಗಲಾಟೆ ಬಗ್ಗೆ ಹೇಳಿ, ಆ ದೆಹಲಿನಲ್ಲಿ 720 ಜನ ರೈತರು ಅದ್ರ ಬಗ್ಗೆ ಹೇಳಿ, ಮಣಿಪುರ ಗಲಾಟೆ ಬಗ್ಗೆ ಹೇಳಿ. ಈ ರಾಜ್ಯದಲ್ಲಿ ಚರಿತ್ರೆ ಮಾಡಿದ್ದೀರಾ? ಮೇಡಮ್ ಒಂದ್ ನಿಮಿಷ ನಾನು ಮಾತಾಡ್ಬೇಕು. ಒಂದ್ ನಿಮಿಷ 175 ರೂಪಾಯಿ ಕಾಂಗ್ರೆಸ್ ಅವರು ಇದ್ದಾಗ ಕೊಡ್ತಿದ್ರು. ಇವತ್ತು 375 ರೂಪಾಯಿ ಕೊಡ್ತಾ ಇದೀವಿ. ಇವತ್ತು 100 ಇರ್ರಿ, ನೀವು ಸುಳ್ಳು ಹೇಳ್ಬೇಡ್ರಿ. ನೀವು ಮೇಡಮ್ ಆ ಬಿಲ್ ತೆಗೆದು ನಾನು ನೀವು ಮನ್ರೆ ಅಬ್ಜೆಕ್ಷನ್ ಮಾಡ್ತಾ ಅನುಕೂಲ ಯಾವ ಪ್ರಶ್ನೆ ಕೇಳಿ ಕಾಂಗ್ರೆಸ್ ಕಳ್ಳರು ಕಾಂಗ್ರೆಸ್ ಕಳ್ಳ ಹೊಡಿತಾರೆ. ಕೋಟಿ ಕೋಟಿ ಸಂಪಾದನೆ ವಿಚಾರಗಳನ್ನ ತಲುಪಿಸಬೇಕಾಗ್ತದೆ. ಕಂಟಿನ್ಯೂ ಮಾಡಿ. ಪದ ಬಳಕೆ ಕರೆಕ್ಟ್ ಆಗಿರಲಿ. ಖಂಡಿತ ಸಂವಿಧಾನ ಇಷ್ಟೇ ಸರ್. ಈಗ ಆಯಿತು, ಕಾಂಗ್ರೆಸ್ನವರು ಹಲವಾರು ಲೆಕ್ಕಗಳಿದ್ದಾವೆ. BJP-ಅವ್ರಿಗೆ ನನ್ನ ಪ್ರಶ್ನೆ ಇರೋದಿಷ್ಟೇ. 28ರಲ್ಲಿ 26 ಜನ MP-ಗಳನ್ನು ಕರ್ನಾಟಕದವರು ನಿಮ್ಮನ್ನ ಆರಿಸಿ ಕೇಂದ್ರಕ್ಕೆ ಕಳಿಸಿದ್ರು. ಯಾಕೆ ಅಂತ ಅಂದರೆ ನಮ್ಮ ಸಮಸ್ಯೆಗಳನ್ನು, ನಮಗೆ ಬೇಕಾದಂಥ ಅನುಕೂಲತೆಗಳನ್ನು ಕೇಂದ್ರ ಸರ್ಕಾರದಿಂದ ತೊಗೊಂಡು ಬರಲಿ ಅಂತ. ಇವತ್ತು ಆ 26 MP-ಗಳು ಸೇರಿ ಕರ್ನಾಟಕಕ್ಕೆ ಇನ್ನಿಬ್ಬರು ಇವ್ರಿಗೆ ಕೇಳೋಣ. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್. ಅವರೆಲ್ಲ ಸೇರಿ ಇವತ್ತು ಕರ್ನಾಟಕಕ್ಕೆ ತಂದಿರುವಂಥ ಕೊಡುಗೆ ಏನು? ಯಾಕೆ ಇದನ್ನ ಕೇಳ್ತಾ ಇದ್ದೀವಿ ಅಂದರೆ, ಹಲವಾರು ನಮ್ಮ ಹಣಕಾಸಿನ ವಿಚಾರವಾಗಿ ಏನು ಬರಬೇಕಿತ್ತು ಅದು
ಸಿಕ್ಕಿಲ್ಲ. ಕರ್ನಾಟಕ ಸರ್, ರಾಜ್ಯ ಯಾವ ತರ ಸರ್, ಹೇಳಿ ಒಂದ್ ಸರ್? ನಿಮಿಷ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳ್ತೀನಿ. ಸರ್ 50% GST ಸ್ಟ್ರೈಟ್ ಅವೇ ರಾಜ್ಯದಲ್ಲಿ ನೇರವಾಗಿ ಬರುತ್ತೆ. ಇನ್ನು 50% ಬರಬೇಕಿತ್ತು, ಬಂದಿಲ್ಲ. ಇವತ್ತು ಬರಬೇಕಿತ್ತು. ನಾನು ಅದೇ ಹೇಳ್ತಾ ಇದ್ದೀನಿ. There is a difference. ಬಾಬು ಸರ್, let us conclude. Last reaction. 50% ಇಲ್ಲೇ ಬರುತ್ತೆ. Last ಇಲ್ಲೇ reaction. ಬರುತ್ತೆ. ಒಂದ್ ನಿಮಿಷ ಸಾರ್ವತ್ರಿಕ ಒಂದ್ ನಿಮಿಷ ಸರ್ ಹಾಗಾದ್ರೆ ಮೇಡಮ್ ಒಂದ್ ನಿಮಿಷ ಬಿಡಿ ಸರ್ ಒಂದ್ ನಿಮಿಷ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 28 ಕ್ಷೇತ್ರಗಳದ್ದು ಕೂಡ ತಾವು ವಿವರಣೆ ಕೇಳಿದ್ರಿ. ಇದೇ ವೇದಿಕೆ ಮೇಲೆ ಒಂದೊಂದು ಕ್ಷೇತ್ರಕ್ಕೆ ಕೇಂದ್ರದಿಂದ ಎಷ್ಟು ಹಣ ಬಂದಿತ್ತು, ಮೊದಲನೇ ಸ್ಥಾನ ಯಾರು ಖರ್ಚು ಮಾಡಿದ್ದಾರೆ, 10ನೇ ಸ್ಥಾನ ಯಾರು ಖರ್ಚು ಮಾಡಿದ್ದಾರೆ, ಪ್ರತಿಯೊಂದು ವಿವರಣೆಗಳನ್ನ ನಾವು ಕೊಟ್ಟಿದ್ದೀವಿ. ನೀವೇ ಅವತ್ತು ಹೇಳಿದ್ರಿ ಮಾಹಿತಿಗಳನ್ನ ನೀವು ತಂದಿದ್ದೀರಿ ಅಂತಕ್ಕಂಥದ್ದನ್ನ. ಅದು ಇವತ್ತು ಅಪ್ರಸ್ತುತ. ನಾನು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ, ಯಾವುದೇ ಯೋಜನೆಗಳನ್ನು ನಾನು ಪದೇ ಹೇಳ್ತಾ ಇದ್ದೀನಿ, ಕೇವಲ ಹೆಸರು ಬಗ್ಗೆ ಕಿತ್ತಾಡ್ತಾ ಇದ್ದೀರಿ. ಹಾಗಾದ್ರೆ ಅದರ ಮೂಲ ಉದ್ದೇಶ ಯಾರಿಗೂ ಬೇಡವಾ? ಹಾಗಾದ್ರೆ ನನಗೆ ಅಂಕಿಅಂಶಗಳ ಸಮೇತ ಕೊಟ್ಟೆ, ಯಾರು ಉತ್ತರ ಕೊಡ್ತಾ ಇಲ್ಲ. ಅಲ್ಲ, ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಬಡವನಿಗೆ. ನೀವು ಮೂಲ ಉದ್ದೇಶ ನೋಡ್ಕೊಳ್ಳಿ. ಯಾವುದೇ ಯೋಜನೆಯಲ್ಲಿ ಯಾರು ಫಲಾನುಭವಿಗಳಿದ್ದಾರೆ ಅದಾನಿ ಅಂಬಾನಿ ಪರವಾಗಿ ಬಾಬು ಸರ್, ಗೋವಿಂದರಾಜ್, ಥ್ಯಾಂಕ್ ಯು ದರ್ಶನ್ ಅವರೇ. ಒಟ್ಟಾರೆ ರಾಜ್ಯಪಾಲರ ನಡೆ ಬಗ್ಗೆ ಪರವಿರೋಧ ಚರ್ಚೆ ನಡೀತಾ ಇದೆ. VBG ರಾಮ್ಜಿ ಹಾಗೂ ಮನ್ರೇಗಾ ಕುರಿತಂತೆ ಕೂಡ ಪ್ಲಸ್ ಮೈನಸ್ ಟಾಕ್ಸ್ ಜೋರಾಗಿದೆ. ಆಡಳಿತ ಮತ್ತು ವಿಪಕ್ಷಗಳು ದಿನಕ್ಕೊಂದು ಸಬ್ಜೆಕ್ಟನ್ನು ಕೊಡ್ತಿದ್ದಾವೆ. ರಾಜ್ಯದ ಜ್ವಲಂತ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕಾಗಿರೋ ನೀವು ಬೀದಿಗಿಳಿದು ಚರ್ಚೆ ಮಾಡಲಿಲ್ಲ ಅಂದರೆ, ಪ್ರಶ್ನೆ ಮಾಡಲಿಲ್ಲ ಅಂದರೆ, ಪ್ರತಿಭಟಿಸಲಿಲ್ಲ ಅಂದರೆ ಏನೂ ಸಿಗಲ್ಲ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.